ಹಲೋ ಬಂಗಾರು. ಸೊ ವೆಲ್ಕಮ್ ಟು ಎ ಟು ಝೆಡ್ ಮ್ಯಾಥ್ಸ್. ನಾನು ನಿಮ್ಮ ರಾಯನ್ ಸರ್. ಸೊ ಏನಪ್ಪ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಸೆಕೆಂಡ್ PUC ಎಕ್ಸಾಮ್ ಹತ್ರ ಬರ್ತಾಯಿದೆ. ನೀವೆಲ್ಲ ತುಂಬ ಪ್ರಿಪ್ರೇಷನ್ ಮಾಡ್ತಿದ್ದೀರಾ. ಆ ಪ್ರಿಪ್ರೇಷನ್ನ ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಮಾಡೋದಕ್ಕೋಸ್ಕರ ನಾನು ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದು ಸಂಕಲ್ಪ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಪ್ಪ ಈ ಸೀರೀಸ್ನ ವಿಶೇಷತೆ ಅಂತ ಅಂದರೆ, ನಾವು ರೆಗ್ಯುಲರಾಗೆ ಈಗ ಏನು 2023 ಬ್ಯಾಚ್ ಎಕ್ಸಾಮ್ ನಡೆಯುತ್ತೆ, ಮ್ಯಾಥಮೆಟಿಕ್ಸ್ ಎಕ್ಸಾಮು. ಸೊ ಆ ಲೇಟೆಸ್ಟ್ ಪ್ಯಾಟ್ರನಲ್ಲಿ ರೆಗ್ಯುಲರಾಗೆ ಯೂಟ್ಯೂಬ್ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಾದ ನಂತರ ಮತ್ತು ನನ್ನ ಕೇಳೋದಾದರೆ, ಸೋ ಮೆನಿ ಆಫ್ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಸೆಕ್ಯೂರ್ಡ್ ಔಟ್ ಆಫ್ 100 ಸೊ ಅದೇ ಥರ ನನಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಮ್ಯಾಥ್ಸಲ್ಲಿ 100ಕ್ಕೆ 100 ತೆಗಿಬೇಕನ್ನೋದು ನನ್ನ ಉದ್ದೇಶ. ಮತ್ತು ಅದು ತುಂಬ ಈಸಿ ಕೂಡ. ಲೇಟರ್ ಆನ್ ನಾನು ಹೇಳ್ತಾ ಹೋಗ್ತೀನಿ ಅದು ಯಾಕೆ ಈಸಿ, ಎಷ್ಟು ಈಸಿ ಇರುತ್ತೆ, ಯಾವ್ಯಾವ ಕ್ವಶನ್ಸ್ ಬರುತ್ತೆ, ಎಲ್ಲೆಲ್ಲಿಂದ ಬರುತ್ತೆ. ಸೊ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ಆಫ್ಟರ್ ದ್ಯಾಟ್ ನಾನು ನಿಮಗೆ ಮತ್ತು ತುಂಬ ಜನ ಕೇಳ್ತಾ ಇರ್ತೀರ ನನ್ನ ಹತ್ರ, ಸರ್ ಸ್ಕೋರಿಂಗ್ ಪ್ಯಾಕೇಜ್ ಹೇಳಿ, ಪಾಸಿಂಗ್ ಪ್ಯಾಕೇಜ್ ಹೇಳಿ ನನಗೆ ಆ ಥರ ಅಂತ. ದಯವಿಟ್ಟು ಏನಂತಂದರೆ, ಸ್ಪೆಷಲಿ ಇನ್ ಮ್ಯಾಥಮ್ಯಾಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅನ್ನೋದಕ್ಕಿಂತ ಇದು ಸ್ಕೋರಿಂಗ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವು 80+, 90+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಕ್ವಶನ್ಸು ಅಷ್ಟೇ ತುಂಬ ಸಿಂಪಲ್ ಇರುತ್ತೆ. ಮೋಸ್ಟ್ ಎಕ್ಸ್ಪರ್ಟ್ ಕ್ವಶನ್ಸ್ ಜಾಸ್ತಿ ಸಿಗುತ್ತೆ ಮ್ಯಾಥಮ್ಯಾಟಿಕ್ಸಲ್ಲಿ. ಆ್ಯಂಡ್ ಏನಪ್ಪ ಅಂತಂದರೆ NCERT ಇಂದ ಔಟ್ಸೈಡ್ ಹೋಗೋಲ್ಲ ನಿಮ್ಮ ಕ್ವಶನ್ಸು. ಸೊ ಬಿ ಅವೇರ್ ದ್ಯಾಟ್ ನಿಮ್ಮ ಕ್ವಶನ್ ಪೇಪರಲ್ಲಿ ಬರೋ ಕ್ವಶನ್ಸ್ಗಳೆಲ್ಲನೂ ಕೂಡ NCERT ಇಂದನೇ ಬರುತ್ತೆ. ಸೊ ಇದು ಒಂದು ನೆನಪಿರಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ತುಂಬ ಜನ ಸರ್ ನನ್ನ ಎಕ್ಸಾಮ್ ಆದಮೇಲೆ ಹೇಳ್ತಾರೆ, ನನಗೆ 90+ ಬರೆದಿದೆ ಸರ್, 80+ ಬರೆದಿದೆ ಸರ್, ನನಗೆ 60+ ಬಂದಿದೆ, 70+ ಬಂದಿದೆ, ಏನು ಸರ್ ಮಾಡೋದು? ಮತ್ತು ಆ 20 ಮಾರ್ಕ್ಸು 30 ಮಾರ್ಕ್ಸು ಎಲ್ಲೋಯ್ತು ಅಂತ ಅಂದರೆ, ಯುವರ್ ಪ್ರೆಸೆಂಟೇಷನ್. ಸೊ ಒಬ್ಬ ಎವ್ಯಾಲ್ಯೂಯೇಟರು ನಿಮ್ಮ ಪ್ರೆಸೆಂಟ್ ಹೇಗಿದೆ ಅನ್ನೋದ್ರ ಮೇಲೆ ಅವನು ಮೈಂಡ್ ಸೆಟ್ ಮಾಡಿಕೊಂಡು ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತಾನೆ. ಸೊ ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ ಅಂತ ಅಂದರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. 5 ಮಾರ್ಕ್ಸ್ ಸಿಗೋ ಜಾಗದಲ್ಲಿ 3 ಮಾರ್ಕ್ಸ್ ಸಿಕ್ಕಿರುತ್ತೆ. ಸೊ ನಿಮ್ಮಲ್ಲಿ ಏನಾಗುತ್ತೆ ಅಂತ, ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯುವರ್ ಆನ್ಸರ್ ಈಸ್ ಇಂಪಾರ್ಟೆಂಟ್. ವೆನ್ ಇಟ್ ಕಮ್ಸ್ ಟು ಬೋರ್ಡ್ ಎಕ್ಸಾಮಿನೇಷನ್ ನಿಮಗೆ ಬಂದ್ಬಿಟ್ಟು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನನಗೆ ಆನ್ಸರ್ ಬಂತು, ನನಗೆ 5 ಮಾರ್ಕ್ಸ್ ಕೊಡಿ ಅಂತಾರೆ, ಡೆಫಿನೆಟ್ಲಿ ಅವರು ಕೊಡೋದಿಲ್ಲ. ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರ ನಿಮ್ಮ ಆನ್ಸರ್ನ, ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪ್ರೆಸೆಂಟೇಷನ್ ಸ್ಕಿಲ್ ಯಾವ ಥರ ಬೆಳೆಸ್ಕೋಬೇಕು ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಷ್ಟು ಹೇಳಬೇಕಿತ್ತು, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇಷ್ಟ ಆದರೆ ಮಾತ್ರ ಲೆಕ್ಚರ್ನ ಅಬ್ಸರ್ವ್ ಮಾಡಿ, ಇದು PUC ಮಕ್ಕಳಿಗೆ ಅಬ್ಸರ್ವ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಓಕೆ, ಈಗ ಈ ನಾವು ಸಂಕಲ್ಪ ಸೀರೀಸ್ನ ಪಾರ್ಟ್ D ಇಂದ ಸ್ಟಾರ್ಟ್ ಮಾಡ್ಕೊತ ಹೋಗೋಣ. ಸೊ ಪಾರ್ಟ್ Dನಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳ್ತಾರೆ, ಯಾವ ಚಾಪ್ಟ್ರಿಂದ ಬರುತ್ತೆ, ಯಾವ ಚಾಪ್ಟ್ರಿಂದ ಯಾವ ಟಾಪಿಕ್ಕಿಂದ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ನಾನು ನಿಮ್ಗೆ ಏನು ಹೇಳಿದೆ ಅಂತಂದರೆ, ಪಾರ್ಟ್ Dನ ಸ್ಕೋರ್ ಮಾಡಿ ಚೆನ್ನಾಗಿ. ಇದರಲ್ಲಿ ಕ್ವಶನ್ಸ್ಗಳು ಏನಾಗಿರುತ್ತೆ, ಪಾರ್ಟ್ D ಮತ್ತು ಪಾರ್ಟ್ Eನಲ್ಲಿ ನಿಮಗೆ ಕ್ವಶನ್ಸ್ಗಳು ಫಿಕ್ಸ್ ಆಗಿರುತ್ತೆ. ಇವೇ ಕ್ವಶನ್ಸ್ ಕೊಡಬೇಕು ಅಂತ ಕ್ವಶನ್ ಪೇಪರ್ ಸೆಟರ್ಗೆ ಇನ್ಸ್ಟ್ರಕ್ಷನ್ಸ್ ಹೋಗಿರುತ್ತೆ. ಹಾಗಾಗಿ ಇದೇ ಕ್ವಶನ್ಸ್ನೇ ಕೊಡ್ತಾರೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಪಾರ್ಟ್ Dನಲ್ಲಿ ಬೇಸಿಕ್ಕಾಗಿ 10 ಕ್ವಶನ್ಸ್ ಇರುತ್ತೆ ನಮಗೆ. ಸೊ ಆ 10 ಕ್ವಶನ್ಸು ನಿಮ್ಮ ಕ್ವಶನ್ ಪೇಪರ್ ಬುಕ್ಲೈಟ್ನಲ್ಲಿ ಕೂಡ ನಿಮ್ಮ ಪಾರ್ಟ್ D ಕ್ವಶನ್ಸ್ಗಳು ಕ್ವಶನ್ ನಂಬರ್ ಚೇಂಜ್ ಆಗೋದಿಲ್ಲ. ಅವೇ ಕ್ವಶನ್ಸು. ಯು ಟೇಕ್ ಎನಿ ಕ್ವಶನ್ ಪೇಪರ್, ನಿಮಗೆ 39 ಶುರುವಾಗುತ್ತೆ ಪಾರ್ಟ್ D ಕ್ವಶನ್ಸು. 39ಇಂದ 48ವರೆಗೂ ನಿಮಗೆ ಕ್ವಶನ್ಸ್ ಇರುತ್ತೆ. ಪಾರ್ಟ್ D ಕ್ವಶನ್ಸು 10 ಕ್ವಶನ್ಸ್ ಇರುತ್ತೆ. ಆ 10 ಕ್ವಶನ್ಸಲ್ಲಿ ನಿಮಗೆ 5 ಮಾರ್ಕ್ ಕ್ವಶನು 6 ಮಾತ್ರ ಅಟೆಂಡ್ ಮಾಡಬೇಕು. ಟೋಟಲಾಗಿ 30 ಮಾರ್ಕ್ಸ್ ಆಗುತ್ತೆ, ಓಕೆನಾ? ಸೊ ಇದರಲ್ಲಿ 39th ಕ್ವಶನ್ಸ್ ಬಂದ್ಬಿಟ್ಟು, 39th ಕ್ವಶನ್ ಏನಿದೆ, ಸೊ ಇದು ಬಂದ್ಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ. ಸೊ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಯಾವ ಕ್ವಶನ್ ಕೊಡ್ತಾನಪ್ಪ ಅಂತ ಅಂದರೆ, ಸೊ ಪ್ರೂವ್ ದ್ಯಾಟ್ ದ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಹೆನ್ಸ್ ಫೈಂಡ್ ಇಟ್ಸ್ ಇನ್ವರ್ಸ್ ಅಂತ ಕೊಡ್ತಾನೆ. ಸೊ ಆ ಟೈಪ್ ಆಫ್ ಕ್ವಶನ್ಸ್ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಮಿಲರ್ಲಿ ಮ್ಯಾಟ್ರಿಕ್ಸಲ್ಲಿ, ಆಪ್ರೇಷನ್ಸ್ ಆನ್ ಮ್ಯಾಟ್ರಿಕ್ಸಲ್ಲಿ ಮತ್ತು ಸಮ್ಟೈಮ್ಸ್ ಪ್ರೂವ್ ದಟ್ ಕ್ವಶನ್ಸ್ಗಳಿರ್ಬೋದು, ಆ ಥರ ಕ್ವಶನ್ಸ್ಗಳನ್ನ ಕೊಡ್ತಾನೆ. ಸೊ ಡಿಟರ್ಮಿನೆಂಟ್ಸ್ ಅಂತಂದರೆ ಮ್ಯಾಟ್ರಿಕ್ಸ್ ಮೆಥಡ್, ಇದರಿಂದ 5 ಮಾರ್ಕ್ ಕ್ವಶನ್ ಕೊಡ್ತಾನೆ. ಸೊ ಆ ಥರ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿನಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವಿಂದ ಪ್ರೂವ್ ದಟ್ ಕ್ವಶನ್ಸ್ಗಳಿರ್ತವೆ, ಅಲ್ಲಿಂದ ಕೊಡ್ತಾರೆ. ಸೊ ಅದೇ ಥರ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇದರಲ್ಲಿ ರೇಟ್ ಮೇಜರ್ ಅಂತಂದರೆ ಲ್ಯಾಡರ್ ಪ್ರಾಬ್ಲಮ್ ಇರ್ಬೋದು, ಸ್ಯಾಂಡ್ ಪ್ರಾಬ್ಲಮ್ ಇರ್ಬೋದು. ಸೊ ಆ ಕ್ವಶನ್ಸ್ಗಳನ್ನ
ನಿಮಗೆ ಕೊಡ್ತಾ, ಮತ್ತು ರೆಕ್ಟ್ಯಾಂಗಲ್ ಪ್ರಾಬ್ಲಮ್ ಇರ್ಬೋದು, ಆ ಕ್ವಶನ್ಸ್ಗಳನ್ನ ಇಲ್ಲಿ ಕೊಡ್ತಾರೆ. ಸೊ ಅದೇ ಥರ ಇಂಟಿಗ್ರಲಲ್ಲಿ 9 ಸ್ಟ್ಯಾಂಡರ್ಡ್ ಟೈಪ್ಸ್ ಆಫ್ ಇಂಟಿಗ್ರಲ್ಸ್ ಇದ್ದಾವೆ, ಮತ್ತು ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ. ತುಂಬ ಜನ ಇಂಟಿಗ್ರಲ್ಸ್ನ ಬಿಡ್ತೀರಾ. ಸೊ ನೋಡಿ, ನಿಮಗೆ ಯಾವುದು ಕನ್ವೀನಿಯಂಟ್ ಅನಿಸುತ್ತೋ, ತುಂಬ ಕಷ್ಟ ಇಂಟಿಗ್ರೇಷನ್ ಅಂತಂದರೆ ಸೊ ಯು ಕ್ಯಾನ್ ಲೆಫ್ಟ್, ನೀವು ಬೇಸಿಕ್ ಇಂಟಿಗ್ರೇಷನ್ ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ ದೆನ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಏರಿಯಾ ಬೌಂಡೆಡ್ ಬಿಟ್ವೀನ್ 2 ಕರ್ವ್ಸ್ ಅಂತ ಇದೆ. 2 ಕರ್ವ್ಸ್ಗಳ ಮಧ್ಯೆ ಏರಿಯಾ ಎಷ್ಟಿದೆ ಅಂತ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸೊ ಸೇಮ್ ಕೇಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಸಾಲ್ವ್ ಮಾಡೋದು, ಜನರಲ್ ಸೊಲ್ಯೂಷನ್ ಅಂತ ಕೇಳ್ಬೋದು, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕೇಳ್ಬೋದು, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. 3D ಜೆಮಿಟ್ರಿ ಅಂತ, ಇದನ್ನಂತೂ ಯಾರು ಬಿಡಲೇಬಾರ್ದು 3D ಜೆಮಿಟ್ರಿ. ಯಾಕಂತ ಅಂದರೆ 3D ಜೆಮಿಟ್ರಿನಲ್ಲಿ ಸೊ ಇರೋದೇ 4 ಡಿರೈವೇಷನ್ಸು, 2 ಲೈನಿಂದ ಕೇಳ್ತಾನೆ, 2 ಪ್ಲೇನಿಂದ ಕೇಳ್ತಾನೆ. ಆ 4 ಡಿರೈವೇಷನ್ ಕೂಡ ಹಿಸ್ಟ್ರಿ ಆಫ್ ದ ಕ್ವಶನ್ ಪೇಪರಲ್ಲಿ ಬರೀ ಆ 4ನೇ ರಿಪೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈ ಸಾರಿ ಕೂಡ ಆ 4ರಲ್ಲಿ 1 ಬರುತ್ತೆ, ಡೋಂಟ್ ವರಿ. ಆ್ಯಂಡ್ ಪ್ರೊಬಾಬಿಲಿಟಿನಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ 5 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ಇದು ಕೂಡ ತುಂಬ ಈಸಿನೇ ಇದೆ. ಸೊ ಈ 10ರಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ ನೀವು ಡಿಸೈಡ್ ಮಾಡಿ, ಸೊ ಅಕಾರ್ಡಿಂಗ್ಲಿ ನೀವು ಪ್ರಿಪೇರ್ ಆಗ್ತಾ ಹೋಗಿ. ನಾನಿವಾಗ ಈ ನಮ್ಮ ಸೀರೀಸಲ್ಲಿ ಫಸ್ಟ್ ಈ ಪಾರ್ಟ್ ಡಿ ಕ್ವಶನ್ಸ್ನ ಎಲ್ಲ ಚಾಪ್ಟರ್ದು ಎಲ್ಲ ಕ್ವಶನ್ಸ್ಗಳ್ನೂ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಅಷ್ಟು ನಾನು ಪ್ರಿಪೇರ್ ಆದರೆ ಸಾಕು, ಅದ್ರ ಮೇಲೆ ಒಂದು ಕ್ವಶನ್ಸು ಎಕ್ಸ್ಟ್ರಾ ಪ್ರಿಪೇರ್ ಆಗಕ್ಕೆ ಹೋಗಬೇಡಿ. ಅಷ್ಟರಲ್ಲಿ ನಿಮಗೆ ಎಲ್ಲ ಕ್ವಶನ್ಸು ಕವರ್ ಆಗ್ತಾ ಹೋಗುತ್ತೆ. ಸೊ ಲೇಟ್ರ್ ಆನ್ ನಾವೀಗ ಈ ಪಾರ್ಟ್ ಡಿ ಆದಮೇಲೆ ಪಾರ್ಟ್ ಇ ಹೋಗಿ ಪಾರ್ಟ್ ಸಿ, ಪಾರ್ಟ್ ಬಿ, ಪಾರ್ಟ್ ಎ, ಈ ಥರ ಸೊ ನಾವೆಲ್ಲ ಪಾರ್ಟ್ನು ಕವರ್ ಮಾಡ್ತಾ ಹೋಗ್ತೀನಿ. ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ನಿಮಗೆ ಎಲ್ಲ ಪಾರ್ಟ್ಗಳು ಕವರ್ ಆಗ್ತವೆ. ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ವಾಚ್ ಮಾಡಿ, ಓಕೆನಾ? ಅದೇ ರೀತಿ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಪಾರ್ಟ್ ಡಿ ಕ್ವಶನ್ಸ್ ಫಸ್ಟಿಂದ ಪ್ರಿಪೇರ್ ಆಗುತ್ತಾ ಹೋಗೋಣ. ಸೊ ದಟ್ ಈಸ್ ದ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಯಾವ್ಯಾವ 5 ಮಾರ್ಕ್ಸ್ ಬರ್ತವೆ, ಸೊ ಅಷ್ಟನ್ನು ಮಾತ್ರ ಪ್ರಿಪೇರ್ ಹಾಕೊತ ಹೋಗೋಣ. ಸೊ ಫಸ್ಟ್ ಅದರಲ್ಲಿ ನಿಮಗೆ ಏನಂದರೆ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ನಿಮ್ಮ ಕ್ವಶನ್ ಪೇಪರ್ ಆನ್ಸರ್ ಬುಕ್ಲೆಟಲ್ಲಿ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಟೋಟಲಾಗಿ ನಮಗೆ ಸೊ 5 ಕ್ವಶನ್ಸ್ ಬರುತ್ತೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ದೇರ್ ಆರ್ 5 ಕ್ವಶನ್ಸ್. ಆ 5 ಕ್ವಶನ್ಸಲ್ಲೇ ನಿಮಗೆ 1 ಕ್ವಶನ್ಸ್ ಕೇಳೋದ್ರಿಂದ ಆ 5 ಕ್ವಶನ್ನ ಇವತ್ತೇ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ 5 ಕ್ವಶನ್ ಜೇಬಲ್ ಇದ್ದಂಗೆ, ಓಕೆನಾ? ಓಕೆ, ಸೊ ಈಗ ಮೊದಲನೇ ಪ್ರಾಬ್ಲಮ್ಗೆ ಹೋಗೋಣ. ಸೊ ಏನು ಹೇಳ್ತಿದೆ ಮೊದಲನೇ ಪ್ರಾಬ್ಲಮ್ ಅಂತ ಅಂದರೆ, ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x+3 ಅಂತ ಹೇಳ್ತಾ ಇದ್ದಾರೆ. ಗಿವನ್ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಇನ್ವರ್ಟಿಬಲ್ ಅಂತ ತೋರಿಸ್ಬೇಕಂತೆ. ಶೋ ದ್ಯಾಟ್ ಇಟ್ ಇಸ್ ಇನ್ವರ್ಟಿಬಲ್ ಆ್ಯಂಡ್ ಡೆನ್ಸ್ ಫೈಂಡ್ ಇಟ್ಸ್ ಇನ್ವರ್ಸ್. ಹಾಗೆ ಅದರದ್ದು ಇನ್ವರ್ಸ್ ಫೈಂಡ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಕ್ವಶನ್. ಸೊ ನೋಡಿ, ಯಾವುದೇ ಒಂದು ಕ್ವಶನ್ಗೆ ಸಿಸ್ಟಮ್ಯಾಟಿಕಾಗಿ ಆನ್ಸರ್ ಬರೀಬೇಕು. ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕಾಗತ್ತೆ, ಅಂದಾಗ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗೋದು, ಇಲ್ಲಾಂದರೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಏನು ಮಾಡಬೇಕಂತಂದರೆ ನೀಟಾಗಿ ಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾವೇನು ಬರ್ಕೋಬೇಕು, ಗಿವನ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು. ವಾಟ್ ಈಸ್ ಗಿವನ್ ಎಫ್ ಫ್ರಮ್ ಆರ್ ಟು ಆರ್ by, so which is your function f of x is equal to what, 4x+3. ಓಕೆ, ಸೊ ಇದನ್ನು ಬರ್ಕೊಂಬಿಟ್ಟು ಈ ಫಂಕ್ಷನ್ನ ಹೈಲೈಟ್ ಮಾಡಬೇಕು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಇಲ್ಲೇನು ಕೊಟ್ಟಿದ್ದಾರೆ ಫಂಕ್ಷನ್ನ, ಈ ಎಫ್ ಆಫ್ ಎಕ್ಸ್ ಜಾಗದಲ್ಲಿ y ಬರ್ಕೋಬೇಕಾಗತ್ತೆ. ಸೊ y ಈಸ್ ಈಕ್ವಲ್ ಟು ವಾಟ್, y ಅಂದರೂ ಒಂದೇ, ಎಫ್ ಆಫ್ ಎಕ್ಸ್ ಅಂದರೂ ಒಂದೇ ಫಂಕ್ಷನ್. ಸೊ y ಈಸ್ ಈಕ್ವಲ್ ಟು ವಾಟ್, 4x+3 ಆಗುತ್ತೆ. ಸೊ ನಂತರ ನಾವೇನು ಮಾಡಬೇಕಂದ್ರೆ, ಸಾಲ್ವ್ ದಿಸ್ ಈಕ್ವೇಷನ್ ಫಾರ್ ಎಕ್ಸ್. ಸೊ ಎಕ್ಸಿಗೆ ಹೆಂಗೆ ಸಾಲ್ವ್ ಮಾಡ್ತೀರಾ ಅಂತಂದರೆ, ಸೊ ಅದನ್ನು ರಿವರ್ಸ್ ಬರ್ಕೊಳ್ಳಿ. ಸೊ 4x+3 ಇಸ್ ಈಕ್ವಲ್ ಟು y ಅಂತ ಬರ್ಕೊಳ್ಳಿ. ದೆನ್ 4x ಇಸ್ ಈಕ್ವಲ್ ಟು ವಾಟ್, y - 3. ದೆನ್ x ವಿಲ್ ಬಿ ವಾಟ್, y - 3/4 ಆಗುತ್ತೆ. ಸೊ ಇಷ್ಟು ಬಂದಾದಮೇಲೆ ನಾವೇನು ಮಾಡಬೇಕಾಗತ್ತೆ, ಸೊ ಇದನ್ನು ಎಕ್ಸಿಗೆ ಸಾಲ್ವ್ ಮಾಡಿದ್ದೀರಾ. ನೆಕ್ಸ್ಟ್ ಯು ಹ್ಯಾವ್ ಟು ಡಿಫೈನ್ ಅನದರ್ ಫಂಕ್ಷನ್. ಸೊ ಡಿಫೈನ್ ಜಿ ಫ್ರಮ್ ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡಬೇಕಂತ ಅಂದರೆ, ಸೊ ಇಲ್ಲಿ ಏನು ಫಂಕ್ಷನ್ ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾನೆ ಕ್ವಶನಲ್ಲಿ, ಆರ್ ಟು ಆರ್ ಅಂತಂದರೆ ರಿವರ್ಸ್ ಡಿಫೈನ್ ಮಾಡಬೇಕು. ಈ ಸೆಟ್ನ ಫಸ್ಟ್ ಬರ್ಕೋಬೇಕು, ದಟ್ ಈಸ್ ಆರ್ ಟು ಆರ್ ಅಂತ. ಇಲ್ಲಿ ಏನು ಬೇಕಾದರೂ ಕೊಟ್ಟಿಲ್ಲಿ, ಇಲ್ಲಿ ಆರ್ ಟು ಆರ್ ಅಂತಂದರೆ ರಿವರ್ಸ್ ಮಾಡಿದ್ರು ಸೇಮ್ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಪ್ರಾಬ್ಲಮ್ಸಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ರಿವರ್ಸ್ ತಗೋಬೇಕು. ಈ ಸೆಕೆಂಡ್ ಸೆಟ್ನ ಫಸ್ಟ್ ಬರೀಬೇಕು, ಫಸ್ಟ್ ಸೆಟ್ನ ಸೆಕೆಂಡ್ ಬರೀಬೇಕಾಗತ್ತೆ. ಸೊ ಯಾಕಂತಂದರೆ ನಮಗೆ ಈ ಪ್ರಾಬ್ಲಮ್ನ ನಾವು 2 ರೀತಿಯಲ್ಲಿ ಪ್ರೂವ್ ಮಾಡ್ತಾರೆ. ತುಂಬ ಲೆಕ್ಚರರ್ಸ್ಗಳು 1 ಆನ್ 2 ಮತ್ತು ಬೈಜೆಕ್ಟಿವ್ ಅಂತ ಹಾಗೂ ಪ್ರೂವ್ ಮಾಡ್ತಾರೆ. ಬಟ್ ನಾನಿಲ್ಲಿ ಈ ಪ್ರಾಬ್ಲಮ್ನ ಇಲ್ಲಿ ಈ ಚಾಪ್ಟ್ರಲ್ಲಿ ನಿಮಗೆ
ದೇರ್ ಆರ್ 5 ಪ್ರಾಬ್ಲಮ್ಸ್. ಆ 5 ಪ್ರಾಬ್ಲಮ್ಸ್ನೂ ಕೂಡ ನಾನು ಕಂಪೋಸಿಷನ್ನ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ತೀನಿ. ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ ಎಲ್ಲ ಪ್ರಾಬ್ಲಮ್ಸ್ನು ಕಂಪೋಸಿಷನ್ ಮಾಡಿ ಈಸಿ ಆಗುತ್ತೆ. ಯಾಕೆ ಅಂತಂದರೆ ತುಂಬ ಪ್ರಾಬ್ಲಮ್ಸ್ಗಳಿಗೆ ನಾವು 1 ನಾನ್ 2 ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ ದೃಷ್ಟಿಯಿಂದ ನಾನೇನು ಮಾಡ್ತೀನಿ, ಪ್ರತಿಯೊಂದು ಪ್ರಾಬ್ಲಮ್ನು ಕೂಡ ಇದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಓಕೆನಾ. ಸೊ 1 ನಾನ್ 2 ಬೈಜೆಕ್ಟಿವ್ ಇನ್ವರ್ಟಿಬಲ್ ಅಂತ ಮಾಡಿದ್ರು ಆನ್ಸರು ಕರೆಕ್ಟೇ. ಓಕೆನಾ. ಸೊ ನಾವಿಲ್ಲಿ ಏನು ಮಾಡಬೇಕಂತ ಅಂದರೆ ಫಂಕ್ಷನ್ ಡಿಫೈನ್ ಮಾಡ್ಕೋಬೇಕು. ಬೈ ಅಂತ ಬರೆದು ಯಾವತ್ತು ನೆನಪಲ್ಲಿ ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎಕ್ಸು, ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ವೈಗಳು. ಸೊ ಇಲ್ಲಿ ರಿವರ್ಸ್ ಡಿಫೈನ್ ಮಾಡೋದ್ರಿಂದ ದಿಸ್ ಈಸ್ ದ ಎಲಿಮೆಂಟ್ ಫ್ರಮ್ ದಿಸ್ ಆರ್ ಈಸ್ ವೈ, ದಟ್ ಈಸ್ ಜಿ ಆಫ್ ವೈ ಅಂತ ತಗೋಬೇಕು. ಜಿ ಆಫ್ ವೈ ಈಸ್ ಈಕ್ವಲ್ ಟು ಅಂತ ಬರ್ಕೊಂಡು ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂದಿರುತ್ತೆ ಇದನ್ನೇ ಬರ್ಕೊಂಬಿಡ್ಬೇಕು. ಸೊ y - 3/4 ಅಂತ ಅದಾದಮೇಲೆ ಹೈಲೈಟ್ ಮಾಡಿಬಿಡ್ಬೇಕು ಇವೆರಡು. ಸೊ ಈಗ ನೋಡಿ ಮಕ್ಕಳೇ, ಸೊ ಇವೆರಡೇ ಇಂಪಾರ್ಟೆಂಟು. ಫಸ್ಟ್ ಒನ್ ಈಸ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಜಿ ಆಫ್ ವೈ. ಸೊ ಇದು ಮತ್ತು ಇದು ಎರಡೇ ಇಂಪಾರ್ಟೆಂಟ್ ಆಗುತ್ತೆ. ಆ ಎರಡನ್ನೂ ಹೇಗೆ ಮಾಡ್ಕೋಬೇಕಂತ ಅಂದರೆ ನೋಡಿ, ಫಸ್ಟ್ ನಾವು ಜಿ ಕಂಪೋಸಿಷನ್ ಎಫ್ ಕಂಡುಹಿಡಿತೀವಿ. ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ದಟ್? ಇದನ್ನು ಬೈ ದ ಡೆಫಿನೇಷನ್ ಆಫ್ ಕಂಪೋಸಿಷನ್ ನೀವು ಹೆಂಗೆ ಬರಿಬೋದು ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರಿತೀವಿ. ಸೊ ಜಿನ ಆಚೆ ಬರೆದ್ಬಿಟ್ಟು ಈ ಎಫ್ ಆಫ್ ಎಕ್ಸ್ನ ಒಳಗಡೆ ಬರಿತೀವಿ. ಸೊ ಆಫ್ಟರ್ ದಟ್ ಏನು ಬರ್ತೀವಿ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು ಹೇಳಿ, ಇಲ್ಲಿದೆ ನೋಡಿ ವ್ಯಾಲ್ಯೂ. ಸೊ 4x + 3 ಇದೆಯಲ್ವಾ. ಸೊ ಈ 4x + 3ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ದೆನ್ ಏನು ಮಾಡ್ತೀವಿ ಅಂತಂದರೆ ಈ ಜಿ ಆಫ್ ದಿಸ್ ಇಸ್ ಜಸ್ಟ್ ಲೈಕ್ ಜಿ ಆಫ್ ವೈ ಥರ ಇದೆ ನೋಡಿ. ಜಿ ಆಫ್ ವೈ ಇಲ್ಲಿದೆಯಲ್ವಾ, ನೋಡಿ ಜಿ ಒಳಗಡೆ ಇಲ್ಲಿ ಏನಿದೆ 4x + 3 ಅದನ್ನು ಜಸ್ಟ್ ಕಾಪಿ ಮಾಡಿಬಿಟ್ಟು ಇಲ್ಲಿ ವೈ ಇದೆಯಲ್ವಾ ಈ ವೈ ಜಾಗದಲ್ಲಿ ಇಟ್ಬಿಡಿ. ಓಕೆನಾ. ಸೊ ಅವಾಗ ಏನಾಗುತ್ತೆ, 4x + 3 - 3 ಡಿವೈಡೆಡ್ ಬೈ ವಾಟ್ 4 ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ +3 - 3 ಕ್ಯಾನ್ಸಲ್ ಆಗುತ್ತೆ, 4x/4 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ವಾಟ್ ಎಕ್ಸ್ ಆಗುತ್ತೆ. ಸೊ ಯಾವತ್ತು ನೆನಪಿರಲಿ, ಇಲ್ಲಿ ಐಡೆಂಟಿಟಿನೇ ಬರಬೇಕು. ಇಲ್ಲಿ ಎಕ್ಸ್ ತಗೊಂಡಿದ್ರೆ ಇಲ್ಲಿ ಎಕ್ಸೇ ಬರಬೇಕು. ಸೊ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಬಂದ್ಬಿಟ್ಟು ಎಕ್ಸೇ ಬರಬೇಕು. ದಟ್ ಈಸ್ ವಾಟ್ ದ ಥೀರಮ್ ಸೇಸ್. ಓಕೆನಾ. ಸೊ ಇಷ್ಟ ಆದ ನಂತರ ನೆಕ್ಸ್ಟಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಎಫ್ ಕಂಪೋಸಿಷನ್ ಜಿ ತಗೋಬೇಕು. ಎಫ್ ಕಂಪೋಸಿಷನ್ ಜಿ ಆಫ್ ವೈ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಅಗೈನ್ ಬೈ ಡೆಫಿನೇಷನ್ ಏನು ಬರ್ಕೋಬೋದು ಇದನ್ನು, ದಿಸ್ ಕ್ಯಾನ್ ಬಿ ರಿಟನ್ ಆಸ್ ವಾಟ್ ಎಫ್ ಆಫ್ ಜಿ ಆಫ್ ವೈ. ನೋಡಿ ಎಫ್ನ ಆಚೆ ಬರ್ಕೊಂಡು ಜಿ ಆಫ್ ವೈನ ಒಳಗಡೆ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕು ಹೇಳಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಎಫ್ನ ಹಾಗೆ ಬರ್ಕೋತೀನಿ ಬ್ರ್ಯಾಕೆಟು. ಜಿ ಆಫ್ ವೈ ಈಸ್ ವಾಟ್, ಜಿ ಆಫ್ ವೈ ಈಸ್ ವಾಟ್ ದಿಸ್ ಮಚ್. ಸೊ ದಿಸ್ ಇಸ್ ಯುವರ್ ಜಿ ಆಫ್ ವೈ, y - 3/4, y - 3/4 ಅಂತ ಬರ್ಕೋಬೇಕು. ನಾವು ದಿಸ್ ಈಸ್ ಜಸ್ಟ್ ಲೈಕ್ ಎಫ್ ಆಫ್ ಎಕ್ಸ್ ಥರ ಇದನ್ನು ತೊಗೊಬಂದು ಎಫ್ ಆಫ್ ಎಕ್ಸ್ ಫಂಕ್ಷನ್ ಎಲ್ಲಿದೆ, ಇಲ್ಲಿದೆ, ಈ ಎಕ್ಸ್ ಜಾಗದಲ್ಲಿ ಇಡಬೇಕು. ಸೊ ಅಲ್ಲಿ ಎಫ್ ಒಳಗಡೆ ಏನಿದೆ ಅದನ್ನು ಫುಲ್ ತೊಗೊಬಂದು ಈ ಎಕ್ಸ್ ಜಾಗದಲ್ಲಿ ಒಳಗಡೆ ಇಡಿ. ಓಕೆ. ನಾವು ಏನಾಗುತ್ತೆ 4 × ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು ದಿಸ್ ಮಚ್, y - 3/4 + 3. ನೋಡಿ ಇಲ್ಲೇನಿದೆ ಇದನ್ನು ತೊಗೊಬಂದು ಇಲ್ಲಿ ಎಕ್ಸ್ ಜಾಗದಲ್ಲಿ ಇಟ್ಟಿದ್ದೀನಿ, ನಿಮ್ಗೆ ಇದು ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 4 ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ ವಾಟ್ y - 3 + 3 ಬರುತ್ತೆ. +3 - 3 ಕ್ಯಾನ್ಸಲ್ ಆಗಿ ನಿಮ್ಗೆ ಏನು ಬರುತ್ತೆ, ವೈಯೇ ಬರುತ್ತೆ. ವೈ ಬರಲೇಬೇಕು. ಸೊ ಇಲ್ಲೂ ಕೂಡ ಐಡೆಂಟಿಟಿ ಬರಬೇಕು. ಸೊ ಇಲ್ಲಿ ಎಕ್ಸ್ ತೊಗೊಂಡಿದ್ರೆ ಎಕ್ಸೇ ಬಂದಿದೆ. ಸೊ ಜಿ ಕಂಪೋಸಿಷನಲ್ಲಿ ಎಕ್ಸ್ ತೊಗೋಬೇಕು, ಎಕ್ಸೇ ಬರುತ್ತೆ. ಎಫ್ ಕಂಪೋಸಿಷನ್ ಜಿನಲ್ಲಿ ವೈ ತೊಗೋಬೇಕು, ವೈಯೇ ಬರಬೇಕು. ಓಕೆನಾ. ಸೊ ಇದಾದಮೇಲೆ ಎರಡೇ ಲೈನ್ಸ್ ಬರೆಯೋದು. ದೇರ್ಫೋರ್ ನಮಗೊಂದು ಸ್ಟ್ಯಾಂಡರ್ಡ್ ಥೀರಮ್ ಇದೆ. ಸೊ ನಮಗೇನಾದ್ರೂ ಜಿ ಕಂಪೋಸಿಷನ್ ಎಫ್ ಬಂದ್ಬಿಟ್ಟು ಐಡೆಂಟಿಟಿ ಬಂದು ಎಫ್ ಕಂಪೋಸಿಷನ್ ಜಿ ಐಡೆಂಟಿಟಿ ಬಂದರೆ ನಾವೇನಂತ ಹೇಳ್ತೀವಿ, ಇನ್ವರ್ಟಿಬಲ್ ಅಂತ ಹೇಳ್ತೀವಿ. ನೀವು ಇದನ್ನೇನು ಕನ್ಕ್ಲೂಷನ್ ಕೊಡಬೇಕಂದ್ರೆ ಜಿ ಕಂಪೋಸಿಷನ್ ಎಫ್ ಇಸ್ ಈಕ್ವಲ್ ಟು ಐಡೆಂಟಿಟಿ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಸೆಟ್ ಅಂತ ಬರೀಬೇಕು. ಸೊ ನಾವು ಎಕ್ಸ್ ತೊಗೊಂಡಿದ್ವಲ್ವಾ. ಸೊ ಹಿಯರ್ ವಿ ಹ್ಯಾವ್ ಟೇಕನ್ ಎಕ್ಸ್, ಹಾಗಾಗಿ ಎಕ್ಸ್ ಬಂದ್ಬಿಟ್ಟು ಇಲ್ಲಿರೋದ್ರಿಂದ ಆರ್ ಬರೀಬೇಕು. ಆ್ಯಂಡ್ ಎಫ್ ಕಂಪೋಸಿಷನ್ ಜಿ ಏನು ತೊಗೊಂಡಿದ್ವಪ್ಪ, ಸೊ ಇದು ಕೂಡ ಐಡೆಂಟಿಟಿನೇ ಬಂದಿದೆ, ಇದು ವೈ ಅಂತ. ಸೊ ಇದನ್ನು ಸೆಕೆಂಡ್ ಸೆಟ್ನ ಬರಿಬೇಕು, ಇಲ್ಲಿ IR ಅಂತ ಬರೀಬೇಕು. ದೇರ್ಫೋರ್ ಇದು ಟ್ರೂ ಆದರೆ ನಮ್ಮ ಒಂದು ಥಿಯರಮ್ ಏನು ಹೇಳುತ್ತೆ ಅಂದರೆ ಇನ್ವರ್ಟಿಬಲ್ ಅಂತ ಹೇಳುತ್ತೆ. ದೇರ್ಫೋರ್ ಎಫ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಅಂದರೆ ನಮಗೆ ಈ ಜಿ ಆಫ್ ವೈ ಏನು ಬಂದಿರುತ್ತೋ ಇದೇ ನಮ್ಮ ಎಫ್ ಇನ್ವರ್ಸ್ ಆಗುತ್ತೆ. ಸೊ ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್, ಜಿ ಆಫ್ ವೈ ವಿಚ್ ಇಸ್ ಈಕ್ವಲ್ ಟು ವಾಟ್, ಇಟ್ ಈಸ್ y - 3/4. ಸೊ ಇದನ್ನು ಹೈಲೈಟ್ ಮಾಡಿಬಿಟ್ರೆ ಸೊ ನೀಟಾಗಿ 5 ಮಾರ್ಕ್ಸ್ ಕೊಡ್ತಾರೆ, ಯಾವುದೇ ರೀತಿ ಮಾರ್ಕ್ಸ್ ಕಟ್ ಮಾಡೋದಿಲ್ಲ. ಸೊ ಇದೇ ಸ್ಟೆಪ್ಸ್ನ ನೀವು ಪ್ರತಿಯೊಂದು ಪ್ರಾಬ್ಲಮ್ಸ್ನಲ್ಲೂ ಫಾಲೋ ಮಾಡಬೇಕು. ತುಂಬ ಜನ ಏನು ಮಾಡ್ತೀರಾ, ತುಂಬ ಜಸ್ಟ್ ಜಿ ಕಂಪೋಸಿಷನ್ ಬರೀತೀರಾ, ಎಫ್ ಕಂಪೋಸಿಷನ್ ಜಿ ಬರೀತೀರಾ, ದೇರ್ಫೋರ್ ಅಷ್ಟೇ ಬಿಟ್ಬಿಟ್ಟಿರ್ತೀರ. ಸೊ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ಆ ಥರ ಆದರೆ. ಓಕೆನಾ. ಸೊ ನೀಟಾಗಿ ಸಿಸ್ಟಮ್ಯಾಟಿಕ್ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ.
ಓಕೆ, ಸೊ ಈಗ ಸೆಕೆಂಡ್ ಕ್ವಶನಿಗೆ ಬರೋಣ. ಸೆಕೆಂಡ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಕೇಳಿದ್ದಾನೆ. ಏನಂತ ಅಂದರೆ ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಇಲ್ಲಿ ಆರ್ ಪ್ಲಸ್ ಕೇಳಿದ್ದಾನೆ. ಆರ್ ಪ್ಲಸ್ ಅಂತಂದರೆ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ಸ್ ಅಂತ ಟು 4, ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 4 ಈಸ್ ಇನ್ವರ್ಟಿಬಲ್ ಆ್ಯಂಡ್ ಡೆನ್ಸ್ ಫೈಂಡ್ ದಿಸ್ ಇನ್ವರ್ಸ್ ಅಂತ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಮಾಡಿದ್ವಿ ಸೇಮ್ ರೀತಿಯಲ್ಲಿ ಮಾಡಬೇಕಾಗುತ್ತೆ. ವಾಟ್ ಈಸ್ ಗಿವನ್ ಹಿಯರ್? ಸೊ ಆರ್ ಪ್ಲಸ್ ಇಟ್ ಈಸ್ ಎಫ್ ಫ್ರಮ್ r plus 2 4, by f of x is equal to what is given? So x² + 4 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೀವು ಇದನ್ನು ಏನು ಮಾಡಬೇಕು? ಹೈಲೈಟ್ ಮಾಡ್ಕೋಬೇಕು. ಆಫ್ಟರ್ ದಟ್ ಏನು ಮಾಡ್ಕೋಬೇಕಂತ ಹೇಳಿದ್ದೀನಿ, ಈ ಎಫ್ ಆಫ್ ಎಕ್ಸ್ ಜಾಗದಲ್ಲಿ y ಬರ್ಕೋಬೇಕು. y is equal to what? x² + 4. ನೆಕ್ಸ್ಟ್ ಇದನ್ನು ರಿವರ್ಸ್ ಬರ್ಕೊಳ್ಳಿ. ಸೊ x² + 4 is equal to y. You solve this equation for x, that is x² is equal to y minus 4 ಆಗುತ್ತೆ. ಸೊ x is equal to ರೂಟ್ ಆಫ್ y minus 4 ಆಗುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರಿಬೇಕು. ಇಲ್ಲಿ ಸ್ಕ್ವೇರ್ ರಿಮೂವ್ ಆದರೆ ಈ ಕಡೆ ಪ್ಲಸ್ ಆರ್ ಮೈನಸ್ ಬರಿಬೇಕು. ಬಟ್ ಇಲ್ಲಿ ನಾವು ಬರೀ ಪ್ಲಸ್ನ ಬರಿತೀವಿ. ಯಾಕೆ ಅಂತಂದರೆ ಎಕ್ಸ್ ಅನ್ನೋದು ಸೊ ಇಲ್ಲಿಂದ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಫ್ರಮ್ ದಿ ಫಸ್ಟ್ ಸೆಟ್ ಈಸ್ ಎಕ್ಸ್ ಅಂತ ಕರಿತೀವಿ. ದ ಎಲಿಮೆಂಟ್ಸ್ ಫ್ರಮ್ ದಿಸ್ ಸೆಟ್ ಈಸ್ ವೈ ಅಂತ ಕರಿತೀವಿ. ಸೊ ಎಕ್ಸ್ ಬಂದ್ಬಿಟ್ಟು ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ಸ್ ಆಗಿರೋದ್ರಿಂದ ಇಲ್ಲಿ ಎಕ್ಸ್ ಅನ್ನೋದು ನಾವು ಪಾಸಿಟಿವ್ ಮಾತ್ರ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ದ ರೀಸನ್. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೇಕಂತ ಹೇಳಿದ್ದೀನಿ? ಡಿಫೈನ್ ಜಿ ಫ್ರಮ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ದೀನಿ? ರಿವರ್ಸು. ಈ ಸೆಟ್ನ ಫಸ್ಟ್ ಬರೀಬೇಕು. ದ್ಯಾಟ್ ಈಸ್ 4, ಟು ವಾಟ್? ಆರ್ ಪ್ಲಸ್ ಅಂತ ಬರೀಬೇಕು. ಬೈ ಜಿ ಆಫ್ ವೈ ಅಂತ ಬರೆದ್ಬಿಟ್ಟು ನಾವೇನು ಮಾಡಬೇಕು? ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಬಂದಿರುತ್ತೆ ಎಕ್ಸ್ಗೆ ಆನ್ಸರು, ಸೊ ಅದನ್ನು ಬರೀಬೇಕು. ಇಟ್ ಈಸ್ ವಾಟ್? y minus 4 ರೂಟ್. ಓಕೆ, ಇದೇನು ಆನ್ಸರ್ ಬರುತ್ತೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಬೇಕಿರೋದು ಎಫ್ ಆಫ್ ಎಕ್ಸ್ ಮಾತ್ರ, ಜಿ ಆಫ್ ವೈ ಮಾತ್ರ. ಸೊ ನಾವು ಏನು ಕನ್ಸಿಡರ್ ಮಾಡ್ಕೋಬೇಕಂತ ಹೇಳಿದ್ದೀನಿ ಹೇಳಿ? ಫಸ್ಟು ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್. ಬೈ ದ ಡೆಫಿನೇಷನ್ ಹೌ ಐ ಶುಡ್ ರೈಟ್ ದಿಸ್? ಸೊ ಜಿ ಆಫ್ ಈ ಎಫ್ ಆಫ್ ಎಕ್ಸ್ನ ಒಳಗಡೆ ಬರ್ಕೋಬೇಕು. ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು ಹೇಳಿ? ಅಲ್ಲೇನಿದೆ? x² + 4 ಇದೆ. ಅದನ್ನು ಹಾಗೆ ಬರಿತೀರಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೇಕಪ್ಪ ಅಂತಂದರೆ ದಿಸ್ ಇಸ್ ಜಸ್ಟ್ ಲೈಕ್ ಜಿ ಆಫ್ ವೈ ಫಂಕ್ಷನ್ ಇದೆ. ಯು ಜಸ್ಟ್ ಟೇಕ್ ದಿಸ್ x² + 4 ಆ್ಯಂಡ್ ಸಬ್ಸ್ಟಿಟ್ಯೂಟ್ ಹಿಯರ್ ಇನ್ ಪ್ಲೇಸ್ ಆಫ್ ಎಕ್ಸ್. ಓಕೆನಾ? ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಸೊ ರೂಟ್ ಆಫ್ ವೈ ಜಾಗದಲ್ಲಿ ವಾಟ್ ಐ ಶುಡ್ ಸಬ್ಸ್ಟಿಟ್ಯೂಟ್? ಇಟ್ ಈಸ್ x² + 4. ಇಟ್ ಈಸ್ x² + 4 minus 4. If you simplify this, +4 - 4 cancel, you will get root of x². x² ರೂಟು ಕ್ಯಾನ್ಸಲ್ ಆಗಿ ನಿಮ್ಗೆ ಏನು ಬರುತ್ತೆ? ಎಕ್ಸೇ ಬರುತ್ತೆ. ಮಕ್ಕಳು ನಾನು ಮುಂಚೆನೇ ಹೇಳಿದ್ದೀನಿ, ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಬಂದ್ಬಿಟ್ಟು ಆನ್ಸರ್ ನಿಮಗೆ ಎಕ್ಸೇ ಬರಬೇಕಂತ ಹೇಳಿದ್ದೀನಿ. ಎಕ್ಸ್ ನನಗೆ ಬಂದಿದೆ. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ಜಿ ಕಂಪೋಸಿಷನ್ ಎಫ್ ಆದಮೇಲೆ ಏನು ಮಾಡಬೇಕೀಗ? ಎಫ್ ಕಂಪೋಸಿಷನ್ ಜಿ ಆಫ್ ವೈ ಫೈಂಡ್ ಔಟ್ ಮಾಡಬೇಕು. ಇಲ್ಲೇನಾಗುತ್ತೆ? ಇದು ಬೈ ದ ಡೆಫಿನೇಷನ್ ಪ್ರಕಾರ ಏನಂತ ಬರಿಬೋದು? ಎಫ್ ಆಫ್ ಜಿ ಆಫ್ ವೈ ಅಂತ ಬರ್ಕೋಬೇಕು. ವಿಚ್ ಈಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ವೈ ಎಲ್ಲಿದೆ? ವೇರ್ ಇಟ್ ಇಸ್ ಜಿ ಆಫ್ ವೈ? ಜಿ ಆಫ್ ವೈ ಇಸ್ ದಿಸ್ ರೂಟ್ ಆಫ್ y minus 4 ವಿಚ್ ಇಸ್ ಈಕ್ವಲ್ ಟು ನೋಡಿ ಇದು ಯಾವ ಥರ ಕಾಡ್ತಾ ಇದೆ ನಿಮಗೆ? ಇಟ್ ಈಸ್ ಜಸ್ಟ್ ಲೈಕ್ ಎಫ್ ಆಫ್ ಎಕ್ಸ್ ಥರ ಕಾಡ್ತಾ ಇದೆ. ಈ ಏನಿದೆ ಇಲ್ಲಿ ಎಕ್ಸ್, ಈ ಎಕ್ಸ್ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಜನ ಅದನ್ನು ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಏನೇನೋ ಮಾಡ್ತಾರೆ, ಅದೆಲ್ಲ ಮಾಡೋಂಗಿಲ್ಲ. ಇದೇನಿದೆ ಯು ಜಸ್ಟ್ ಟೇಕ್ ದಿಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ರೂಟ್ ಆಫ್ y minus 4 ದ ಹೋಲ್ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ನೆಕ್ಸ್ಟು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ನಮ್ಗೆ ಆನ್ಸರ್ ಏನು ಬರುತ್ತೆ? y minus 4 + 4 ಬರುತ್ತೆ. +4 - 4 ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರುತ್ತೆ? y ಬರುತ್ತೆ. ಸೊ y ಬಂದಿದೆ, ಐಡೆಂಟಿಟಿ ಬಂದಿದೆ, ಬರಲೇಬೇಕು. ಓಕೆನಾ? ಇಲ್ಲಿ ಎಕ್ಸೇ ಬರಬೇಕು, ಅಲ್ಲಿ ವೈಯೇ ಬರಬೇಕು. ಸೊ ನೆಕ್ಸ್ಟ್ ಈಗ ಬರೆಯೋದಷ್ಟೇ. ದೇರ್ ಫೋರ್ ನೀವು ಹಿಂಗೆ ಬರೀಬೇಕಾಗಿರೋದು. ಜಿ ಕಂಪೋಸಿಷನ್ ಆಫ್ ಇಸ್ ಈಕ್ವಲ್ ಟು ಐ ಆಫ್ ಏನು ಬರೀಬೇಕು ನಾವು? ಫಸ್ಟ್ ಸೆಟ್ನ ಬರೀಬೇಕು. ಫಸ್ಟ್ ಸೆಟ್ ಏನಿದೆ ಇಲ್ಲಿ ಆರ್ ಪ್ಲಸ್ ಇದೆ. ಆ್ಯಂಡ್ ಎಫ್ ಕಂಪೋಸಿಷನ್ ಜಿ ಈಸ್ ಈಕ್ವಲ್ ಟು ಏನು ಬಂದಿದೆ? ಐಡೆಂಟಿಟಿ ಆಫ್ ವೈ. ಸೊ ವೈ ಅಂದರೆ ಏನು? ಸೆಕೆಂಡ್ ಸೆಟ್ಲಿರೋ ಎಲಿಮೆಂಟ್ಸು, ದಟ್ ಈಸ್ 4, ಅಂತ ಬರಿಬೇಕು. ಸೊ ನೆಕ್ಸ್ಟ್ ಕನ್ಕ್ಲೂಷನ್ ಕೊಡಬೇಕೇನಂತ? ದೇರ್ ಫೋರ್ ಎಫ್ ಇಸ್ ಇನ್ವರ್ಟಿಬಲ್ ಆ್ಯಂಡ್ ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ಏನಂತ ಬರೀಬೇಕು ಹೇಳಿ? ಜಿ ಆಫ್ ವೈ ಏನು ಆನ್ಸರ್ ಬಂದಿದೆ ದ್ಯಾಟ್ ಯು ಶುಡ್ ರೈಟ್. ದಟ್ ಈಸ್ ವಾಟ್? ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ವೈ ವಿಚ್ ಇಸ್ ಈಕ್ವಲ್ ಟು ರೂಟ್ ಆಫ್ y minus 4. ಸೊ ಈ ಥರ ಬರೆದ್ರೆ ಸೊ ನಿಮಗೆ ಆನ್ಸರು ಬಂದಂಗೆ. ನೀಟಾಗಿ ಬರೆದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಯಾವುದಾದ್ರೂ ಸ್ಟೆಪ್ಸ್ಗಳನ್ನ ಸ್ಕಿಪ್ ಮಾಡೋದು, ಏನೇನೋ ಬರೆಯೋದಂಗೆ ನೀವು ಇದನ್ನು ಮಾಡ್ತಿರ್ತೀರ. ಹಾಗಾಗಿ ನಿಮಗೆ ಮಾರ್ಕ್ಸ್ ಕಟ್ಟಾಗಿರುತ್ತೆ. 5ಕ್ಕೆ 5 ಬರೀಬೇಕಂದ್ರೆ ನೀಟಾಗಿ ಪ್ರತಿಯೊಂದು ಸ್ಟೆಪ್ಸ್ನು ಫಾಲೋ ಮಾಡಬೇಕಾಗತ್ತೆ.
ಓಕೆನಾ. ಓಕೆ, ಸೊ ಈಗ ನಾವು ಥರ್ಡ್ ಕ್ವಶನ್ಗೆ ಮೂವ್ ಆಗೋಣ. ಸೊ ಏನಪ್ಪ ಅಂತ ಅಂದರೆ ಥರ್ಡ್ ಕ್ವಶನ್ನು, ಸೊ ಎಫ್ ಫ್ರಮ್ ಎನ್ ಟು ವೈ ಬೈ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅವರು ಎಕ್ಸ್ ಬದಲಾಗಿ ಎನ್ ಕೊಟ್ಟಿದ್ದಾರೆ, ಏನಾದರೂ ಕೊಡಲಿ, ವೇರ್ ವೈ ಈಸ್ ದ ಸೆಟ್ ಎನ್ ಸ್ಕ್ವೇರ್ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಎನ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ಅ ಸಬ್ಸೆಟ್ ಆಫ್ ಎನ್ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ವರಿ ಮಾಡೋಕ್ಕೆ ಹೋಗ್ಬಿಡಿ. ಇಟ್ ಈಸ್ ಅ ಪಾಸಿಟಿವ್ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಎನ್ಸ್ ಫೈಂಡ್ ಇಟ್ಸ್ ಇನ್ವರ್ಸ್ ಅಂತ ಕೇಳಿದ್ದಾರೆ. ಸೇಮ್ ಪ್ರೂಫು. ಸೊ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಹೇಗೆ ಮಾಡಿದ್ರು ಅದೇ ಥರನೇ ಮಾಡ್ಕೊಳ್ಳಿ ಇದನ್ನು ಕೂಡ ಸೇಮು. ವಾಟ್ ಈಸ್ ಗಿವನ್ ಎಫ್ ಫ್ರಮ್ ವಾಟ್, ಎಫ್ ಫ್ರಮ್ ಎನ್ ಟು ವೈ ಬೈ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ವಾಟ್, ಇಟ್ ಈಸ್ ಎನ್ ಸ್ಕ್ವೇರ್. ಹೈಲೈಟ್ ಮಾಡಿ. ಸೊ ಆಫ್ಟರ್ ದಟ್ ಏನು ಮಾಡ್ಬೇಕು ನೀವೀಗ, ಸೊ ಎಫ್ ಆಫ್ ಎನ್ ಜಾಗದಲ್ಲಿ ಏನು ಬರೀಬೇಕು ನೀವೀಗ, ವೈ ಬರೀಬೇಕು. ವೈ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಸಾಲ್ವ್ ದಿಸ್ ಫಾರ್ ಎನ್, ದಟ್ ಈಸ್ ಎನ್ ಈಸ್ ಈಕ್ವಲ್ ಟು ವಾಟ್, ಎನ್ನನ್ನು ಈ ಕಡೆ ಎನ್ ಸ್ಕ್ವೇರ್, ಎನ್ ಈ ಕಡೆ ಎನ್ ಸಾಲ್ವ್ ಮಾಡ್ಬೇಕಂದ್ರೆ ಏನು ಬರುತ್ತೆ ನಿಮಗೆ ಇಲ್ಲಿ, ರೂಟ್ ವೈ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂತ ಅಂದರೆ, ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್, ಡಿಫೈನ್ ಜಿ ಫ್ರಮ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ದೀನಿ, ರಿವರ್ಸ್ ಅಂತ ಹೇಳಿದ್ದೀನಿ. ಫಸ್ಟ್ ನೀವು ಇಲ್ಲಿ ವೈ ಟು ಎನ್ ಅಂತ ಬರೀಬೇಕು ಬೈ, ಸೊ ಜಿ ಆಫ್ ವೈ ಈಸ್ ಈಕ್ವಲ್ ಟು ವಾಟ್ ಯು ಶುಡ್ ರೈಟ್, ಇಲ್ಲಿ ಏನು ಎನ್ನಿಗೆ ಬಂದಿರುತ್ತೆ ಅದನ್ನೇ ಮಾತ್ರ ಬರೀಬೇಕು. ವರಿ ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲಿ ಎಕ್ಸ್ ಜಾಗದಲ್ಲಿ ಎನ್ ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಎರಡೇ ಇಂಪಾರ್ಟೆಂಟು. ಸೊ ಈ ಎರಡು ಆದಮೇಲೆ ನಾವು ಫಸ್ಟ್ ಏನು ಮಾಡಬೇಕು ಈಗ, ಜಿ ಕಂಪೋಸಿಷನ್ ಎಫ್ ಫೈಂಡ್ ಔಟ್ ಮಾಡಬೇಕು. ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಅನ್ನೋದಕ್ಕಿಂತನ ಇಲ್ಲಿ ಎನ್ ಅಂತ ಕರ್ಕೊಳ್ಳಿ, ಬಿಕಾಸ್ ದೇ ಆರ್ ಗಿವನ್ ಇಟ್ ಆಸ್ ಎನ್. ಸೊ ಎನ್ ಇಸ್ ಈಕ್ವಲ್ ಟು ವಾಟ್, ಎಫ್ ಕಂಪೋಸಿಷನ್ ಎಫ್ ಎನ್ ಇಸ್ ಈಕ್ವಲ್ ಟು ವಾಟ್, ಜಿ ಆಫ್ ಎಫ್ ಆಫ್ ಎನ್ ಅಂತ ಕೊಟ್ಟಿದ್ದಾರೆ. ಸೊ ಬರ್ಕೋಬೇಕಾಗತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎನ್ ಇಸ್ ವಾಟ್, ಎಫ್ ಆಫ್ ಎನ್ ಇಸ್ ಎನ್ ಸ್ಕ್ವೇರ್ ಗೊತ್ತಿದೆ ನಿಮಗೆ. ಸೊ ಇದನ್ನು ಸಾಲ್ವ್ ಮಾಡಿ. ದಿಸ್ ಇಸ್ ಜಸ್ಟ್ ಲೈಕ್ ಜಿ ಆಫ್ ಎನ್, ಜಿ ಆಫ್ ವೈ, ಈ ವೈ ಜಾಗದಲ್ಲಿ ಈ ಎನ್ ಸ್ಕ್ವೇರ್ನ ಹಾಕಿ, ಅವಾಗ ಏನಾಗುತ್ತೆ ನಿಮಗೆ, ರೂಟ್ ಆಫ್ ವೈ ಅಂದರೆ ಏನಿಲ್ಲಿ ಎನ್ ಸ್ಕ್ವೇರು, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯಿತು, ನಿಮಗೆ ಎನ್ ಬಂತು. ಜಿ ಕಂಪೋಸಿಷನ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಅಂತ ನೋಡಿ, ಎಕ್ಸ್ ಬದಲಾಗಿ ಎನ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ದೀನಿ, ಎಫ್ ಕಂಪೋಸಿಷನ್ ಜಿ ಆಫ್ ವೈ ಫೈಂಡ್ ಔಟ್ ಮಾಡಬೇಕು. ಸೊ ಇಟ್ ಈಸ್ ಬೈ ದ ಡೆಫಿನೇಷನ್ ಆಫ್ ಕಂಪೋಸಿಷನ್ ಐ ಕ್ಯಾನ್ ರೈಟ್ ಎಫ್ ಆಚೆ ಬರೆದ್ಬಿಟ್ಟು ಜಿ ಆಫ್ ವೈ ಒಳಗಡೆ ಬರ್ಕೋಬೇಕು. ಜಿ ಆಫ್ ವೈ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ವೈ ಈಸ್ ವಾಟ್, ಸೊ ವಿ ಗಾಟ್ ಇಟ್, ಇಟ್ ಈಸ್ ರೂಟ್ ವೈ. ಸೊ ವಿಚ್ ಇಸ್ ಈಕ್ವಲ್ ಟು, ದಿಸ್ ಈಸ್ ಜಸ್ಟ್ ಲೈಕ್ ಎಫ್ ಆಫ್ ಎಕ್ಸ್ ಥರ, ಎಫ್ ಆಫ್ ಎನ್ ಥರ ಇದೆ. ಸೊ ಎನ್ ಜಾಗದಲ್ಲಿ ಏನಿದೆ ಇಲ್ಲಿ ರೂಟ್ ವೈ ಇದೆ. ಯು ಜಸ್ಟ್ ಟೇಕ್ ದಿಸ್ ರೂಟ್ ವೈ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ದಟ್ ಈಸ್ ರೂಟ್ ವೈ ದ ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯಿತು, ವೈ ಬಂತು. ಸೊ ವೈ ಬರಲೇಬೇಕು, ಬರಲಿಲ್ಲ ಅಂದರೆ ಬರೆಸ್ಬೇಕು, ಬರ್ಸೋಕ್ಕೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬರಿಬೇಕು. ಸೊ ದಿಸ್ ಇಸ್ ದ ಲಾಜಿಕ್. therefore, so what you should write, so G composition F is equal to what, I of, what is the first set, it is N, and F composition G is equal to what, I Y, the second set. Okay, therefore final conclusion is what, F is invertible, and F inverse is equal to what, it is G of Y. What is your G of Y? It is root y, it is root y. ಸೊ ಇಷ್ಟು ಬರೆದು 2 ಲೈನು 3 ಡಾಟ್ ಇಟ್ಬಿಟ್ರೆ ಮುಗಿದು ಹೋಯಿತು ಕೆಲಸ. ಓಕೆನಾ. ಸೊ ಇಷ್ಟನ್ನು ನೀಟಾಗಿ ನೋಡ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ಸು ಇದೆ. ಓಕೆ, ಸೊ ಇವಾಗ ನಾವು ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಸೊ ಫೋರ್ತ್ ಕ್ವಶನ್ನು. ಸೊ ಇಲ್ಲಿ ಹೆಂಗೆ ಕೊಟ್ಟಿದ್ದಾನೆ ಅಂತಂದರೆ, ಸೊ ಎಫ್ ಫ್ರಮ್ ಎನ್ ಟು ಆರ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x² + 12x + 15 ಅಂತ ಕೊಟ್ಟಿದ್ದಾರೆ. ಸೊ ಅಂಡ್ ಶೋ ದಟ್ ದಿಸ್ ಫ್ರಮ್ ಎಫ್ ಫ್ರಮ್ ಎನ್ ಟು ಎಸ್ ವೇರ್ ಎಸ್ ಇಸ್ ದ ರೇಂಜ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಎನ್ಸ್ ಫೈಂಡ್ ಇಟ್ಸ್ ಇನ್ವರ್ಸ್ ಅಂತಾರೆ. ದಿಸ್ ಇಸ್ ಆಲ್ಸೋ ಸೇಮ್ ಪ್ರೊಸೀಜರ್, ಲಿಟ್ಲ್ ಬಿಟ್ ಲೆಂತಿ ಇದೆ. ಸೊ ಬಟ್ ಆದರೂ ಈಸಿನೇ ಇದೆ, ಏನು ತೊಂದರೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋದಂತ. ಸೊಲ್ಯೂಷನ್. So what is given, first you have to write. So what is given, so f from n to s is given what by, which is the function. So the function is f of x is equal to 4x² + 12x
ಪ್ಲಸ್ 15. ದಿಸ್ ಇಸ್ ದ ಗಿವನ್ ಫಂಕ್ಷನ್. ಬಟ್ ಇಲ್ಲಿ ನಾವು ಇದನ್ನು ಹೈಲೈಟ್ ಮಾಡ್ತಿದ್ವಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲೆಲ್ಲ, ಬಟ್ ಇಲ್ಲಿ ಹೈಲೈಟ್ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಸಿನ್ಸ್ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ಇಲ್ಲಿಗೆ y ಹಾಕೊಂಡು ಸಾಲ್ವ್ ಮಾಡೋಕ್ಕೆ ಹೋದರೆ ನಿಮಗೆ ಎಕ್ಸ್ ವ್ಯಾಲ್ಯೂಸು ನಿಮಗೆ ಎರಡೆರಡು ಡಿಫೈನ್ ಆಗುತ್ತೆ. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ದು ಎಕ್ಸ್ ಸಾಲ್ವ್ ಆಗಲ್ಲ. ಹಾಗಾಗಿ ನಾವು ಇದನ್ನು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡಲ್ಲಿ ಕಂಪ್ಲೀಟಿಂಗ್ ಮಾಡ್ಕೋಬೇಕು. ಹೆಂಗೆ ಅಂತಂದರೆ ಸೊ ದಿಸ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಆ ಫಂಕ್ಷನ್ ಹಂಗೆ ಬರ್ಕೊಬಿಟ್ಟು ಸೊ ಇಲ್ಲೇನು ಮಾಡೋಣ ಅಂತ ಅಂದರೆ ಇದನ್ನು ಕಂಪ್ಲೀಟಿಂಗ್ ಸ್ಕ್ವೇರ್ ಮಾಡೋದು ಹೆಂಗೆ ಅಂತಂದರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2x ಹೋಲ್ ಸ್ಕ್ವೇರ್ ಅಲ್ವಾ. ಸೊ 4x ಸ್ಕ್ವೇರ್ ನಾನು ಐ ಕ್ಯಾನ್ ರೈಟ್ ದಿಸ್ ಆಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ a ಸ್ಕ್ವೇರ್ ಪ್ಲಸ್ 2 ಇಂಟು ದಿಸ್ ಈಸ್ a, ದಿಸ್ ಈಸ್ a. ನೆಕ್ಸ್ಟ್ ಇಲ್ಲಿ ಏನು ಬರೀಬೇಕಂತ ಅಂದರೆ ಇಲ್ಲಿ ಏನು ಬರೀಬೇಕು ಅಂತ ಅಂದರೆ ಈ 2 2 4x ಆಗಿದೆ, ಇದು 12x ಆಗೋ ಥರ ಬರ್ಕೋಬೇಕು. ಇಲ್ಲಿ 12x ಆಗಬೇಕಂದ್ರೆ ವಾಟ್ ಐ ಶುಡ್ ಮಲ್ಟಿಪ್ಲೈ ಹಿಯರ್, ಸೊ ಇಟ್ ಈಸ್ 3. ಸೊ ಇದು ಬಿ ಅಂತ ಟ್ರೀಟ್ ಮಾಡಬೇಕು. ನೋಡಿ a ಸ್ಕ್ವೇರ್ ಪ್ಲಸ್ 2ab ಆಯಿತು ಪ್ಲಸ್ ಬಿ ಸ್ಕ್ವೇರ್ ಬರೀಬೇಕಲ್ವಾ, ಪ್ಲಸ್ ಬಿ ಸ್ಕ್ವೇರ್ ಮಾಡಿದ್ರೆ ಟು ಬ್ಯಾಲೆನ್ಸ್ ದ ಈಕ್ವೇಷನ್ ಮೈನಸ್ ಬಿ ಸ್ಕ್ವೇರ್ ಮಾಡಬೇಕು. ಆ್ಯಂಡ್ ದಿಸ್ 15 ಆ್ಯಸ್ ಇಟ್ ಈಸ್, ದಟ್ 15 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ ನೋಡಿ ಇಷ್ಟು ಜಾಗದಲ್ಲಿ ಮತ್ತು ಇವೆರಡನ್ನು ಗ್ರೂಪಿಂಗ್ ಮಾಡಬೇಕು. ಇದೊಂದು ಗ್ರೂಪಿಂಗು, ಇದೊಂದು ಗ್ರೂಪಿಂಗು. ಸೊ ನಾವು ಐ ಕ್ಯಾನ್ ರೈಟ್ ದಿಸ್ ಆ್ಯಸ್ ಇಷ್ಟು ಜಾಗದಲ್ಲಿ ನಾನು ಎಂತ ಬರಿಬೋದು ಅಂತ ಅಂದರೆ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ಲ. ಇಲ್ಲಿ a ಅಂದ್ರೇನು 2x ಆಗುತ್ತೆ, b ಈಸ್ ವಾಟ್ 3 ಆಗುತ್ತೆ, 2x ಪ್ಲಸ್ 3 ದ ಹೋಲ್ ಸ್ಕ್ವೇರ್. ನೋಡಿ -9 ಪ್ಲಸ್ 15 ಈಸ್ ಪ್ಲಸ್ 6 ಅಂತ ನೀವು ಬರೀಬೇಕಾಗತ್ತೆ. ಇದಕ್ಕೆ ನೀವು ಹೈಲೈಟ್ ಮಾಡಬೇಕಾಗತ್ತೆ. ನೋಡಿ ಸೊ ಎಕ್ಸ್ ಅನ್ನೋದು ಒಂದೇ ಕಡೆ ಪ್ರೆಸೆಂಟ್ ಆಗಿದೆ. ಸೊ ಎಕ್ಸ್ ಅನ್ನೋದು ಒಂದೇ ಕಡೆ ಪ್ರೆಸೆಂಟ್ ಆಗಿದೆ ಇಲ್ಲಿ ನಿಮ್ಮ ಫಂಕ್ಷನಲ್ಲಿ. ಇವಾಗ ಇಟ್ ಈಸ್ ಈಸಿ ಟು ಸಾಲ್ವ್ ಫಾರ್ ಎಕ್ಸ್, ಓಕೆನಾ. ಸೊ ಇಲ್ಲ ಅಂತಂದರೆ ಇದು ಆದಮೇಲೆ ಡೈರೆಕ್ಟಾಗಿ ಇದನ್ನು ನೆನ್ಪಿಟ್ಕೊಂಡ್ರು ಓಕೆನಾ. ಇದೇ ಪ್ರಾಬ್ಲಮಲ್ಲಿ ಮತ್ತು ಮೋಸ್ಟ್ ಆಫ್ ದಿ ಟೈಮ್ಸ್ ನಿಮಗೆ NCERT ಇಂದನೇ ಕ್ವಶನ್ಸ್ ಕೊಡೋದ್ರಿಂದ ನಿಮಗೆ ಯಾವುದೇ ಕ್ವಶನ್ಗಳು ಚೇಂಜ್ ಆಗಲ್ಲ, ಇವೇ ಕ್ವಶನ್ಸ್ಗಳೇ ಕೊಟ್ಟಿರ್ತಾರೆ. ಸೊ ನಾನು ತುಂಬ ಪೇಪರ್ಸ್ನ ನೋಡಿರೋದ್ರಿಂದ ನಿಮಗೆ 2014ಇಂದ ಟಿಲ್ ದ ಡೇಟ್ 2022ವರೆಗೂ 5 ಪ್ರಾಬ್ಲಮ್ಸ್ ಇದ್ದಾವೆ. 5 ಪ್ರಾಬ್ಲಮ್ಸಲ್ಲೇ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾನು ಇದನ್ನಷ್ಟೇ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ ಯು ಸಾಲ್ವ್ ದಿಸ್ ಫಾರ್ y, ಐ ಮೀನ್ ದ ಹೆಕ್ಸ್. ಸೊ ಅದನ್ನು y ಹಾಕೊಳ್ಳಿ, y ರಿಪ್ಲೇಸ್ ಮಾಡಿ, f ಜೊತೆಲಿ y ರಿಪ್ಲೇಸ್ ಮಾಡಿ. ಸೊ ವಾಟ್ ಈಸ್ ಗಿವನ್ 2x ಪ್ಲಸ್ 3 ದ ಹೋಲ್ ಸ್ಕ್ವೇರ್ ಪ್ಲಸ್ 6 ಅಂತ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇದನ್ನು ಸಾಲ್ವ್ ಫಾರ್ x ಮಾಡ್ಕೊಳ್ಳಿ. ಸೊ ಸಾಲ್ವ್ ಫಾರ್ x ಹೆಂಗೆ 2x ಪ್ಲಸ್ 3 ದ ಹೋಲ್ ಸ್ಕ್ವೇರ್ plus 6 is equal to y. Now 2x plus 3 the whole square is equal to what? 6 ನ ಕಡೆ ಕಳಿಸಿದ್ರೆ y minus 6 ಬರುತ್ತೆ. Then 2x plus 3 is equal to what? ಸ್ಕ್ವೇರ್ನ ರಿಮೂವ್ ಮಾಡಿದ್ರೆ ಆ ಕಡೆ ರೂಟ್ ಬರುತ್ತೆ y minus 6 ಅಂತ. ಸೊ ದೆನ್ ಮತ್ತು ಯಾಕೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಓನ್ಲಿ ಪ್ಲಸ್ ತಗೊಂಡಿದ್ದಾರೆ ಅಂತಂದರೆ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಟು ದ ಸೆಟ್. ಹಾಗಾಗಿರೋದ್ರಿಂದ ಸೊ ದಿಸ್ ಎಕ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್. ಹಾಗಾಗಿ ಐ ಹ್ಯಾವ್ ಟೇಕನ್ ಓನ್ಲಿ ಪಾಸಿಟಿವ್. ದಟ್ ಈಸ್ 2x ಈಸ್ ಈಕ್ವಲ್ ಟು ವಾಟ್, ಯು ವಿಲ್ ಗೆಟ್ ರೂಟ್ ಆಫ್ y ಮೈನಸ್ 6 -3 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ y ಮೈನಸ್ 6 -3 ಓಲ್ ಡಿವೈಡೆಡ್ ಬೈ 2 ಬರುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ ವ್ಯಾಲ್ಯೂ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಈ -3 ರೂಟ್ ಒಳಗಡೆ ಬರೀತೀರಾ, ಆ ಥರ ಎಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ. ಪ್ಲೀಸ್ ಡೋಂಟ್ ಡೂ ದಸ್ಟ್ ಮಿಸ್ಟೇಕ್ಸ್. ಅಲ್ಲೇ ನೀವು ಮಾರ್ಕ್ಸ್ಗಳನ್ನ ಕಳ್ಕೊಳ್ಳೋದು. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗತ್ತೆ, ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ದೀನಿ ನಾನು, ಡಿಫೈನ್. ಸೊ ಯು ಹ್ಯಾವ್ ಟು ಡಿಫೈನ್ ಅನದರ್ ಫಂಕ್ಷನ್ g. ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ದೀನಿ, ಉಲ್ಟಾ. ಸೊ n to s, ನೋಡಿ ಅಲ್ಲಿ n to s ಮಾಡಿದ್ದೀರಾ, s to n ಮಾಡಬೇಕಿಲ್ಲಿ. ಸೊ s to n by g of y is equal to what? g of y ಏನಂತ ಬರೀಬೇಕು, x ವ್ಯಾಲ್ಯೂ ಏನು ಬಂದಿರುತ್ತೋ ಅದೇ. ಸೊ x ವ್ಯಾಲ್ಯೂ ಏನು ಬಂದಿದೆ, ಇಟ್ ಈಸ್ ರೂಟ್ y ಮೈನಸ್ 6 -3 ಓಲ್ ಡಿವೈಡೆಡ್ ಬೈ 2 ಆಗುತ್ತೆ. ಇದನ್ನು ಹೈಲೈಟ್ ಮಾಡಬೇಕು. ಈಗ ನೀವು ಎಷ್ಟು ಫಂಕ್ಷನ್ಸ್ನ ಹೈಲೈಟ್ ಮಾಡಿದ್ದೀರಾ, ಸೊ ಇಲ್ಲೊಂದು ಫಂಕ್ಷನ್ನ ಹೈಲೈಟ್ ಮಾಡಿದ್ದೀರಾ ಮತ್ತು ಇಲ್ಲೂ ಒಂದು ಫಂಕ್ಷನ್ನ ಹೈಲೈಟ್ ಮಾಡಿದ್ದೀರಾ. ಸೊ ಇವೆರಡನ್ನು ಯೂಸ್ ಮಾಡ್ಕೊಂಡು ಈಗ ಕಂಪೋಸಿಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಕಂಪೋಸಿಷನ್ ಒನ್ಸ್ ಗೊತ್ತಾದರೆ ನಮಗೆ ಆಲ್ಮೋಸ್ಟ್ ಪ್ರಾಬ್ಲಮ್ಮು ಮುಗಿಯುತ್ತೆ. ಸೊ ಫಸ್ಟ್ ವಿಚ್ ಕಂಪೋಸಿಷನ್ ಯು ಹ್ಯಾವ್ ಟು ಫೈಂಡ್ ದಟ್ ಈಸ್ ಜಿ ಕಂಪೋಸಿಷನ್ ಆಫ್ ಎಕ್ಸ್ ಮಾಡಬೇಕು. ಬೈ ದ ಡೆಫಿನೇಷನ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ವಾಟ್, ಜಿ ಆಫ್ ಎಫ್ ಆಫ್ ಎಕ್ಸ್. ನೋಡಿ ತುಂಬ ಬ್ರ್ಯಾಕೆಟ್ಸ್ಗಳನ್ನ ನೀವು ತುಂಬ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಜಿ ಆಚೆ ಬರೆದ್ಬಿಟ್ಟು ಎಫ್ ಆಫ್ ಎಕ್ಸ್ನ ಒಳಗಡೆ ಬರೀಬೇಕು. ಇಟ್ ಶುಡ್ ಬಿ ವೆರಿ ಸಿಸ್ಟಮ್ಯಾಟಿಕ್, ಓಕೆನಾ, ವಿಚ್ ಈಸ್ ಈಕ್ವಲ್ ಟು ಜಿ ಆ್ಯಸ್ ಇಟ್ ಈಸ್ ಇಂಟು ಎಫ್ ಆಫ್ ಎಕ್ಸ್ ಇಸ್ ವೆಟ್. ಸೊ ವಾಟ್ ಈಸ್ ಯುವರ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಇಲ್ಲಿದೆ. ಸೊ 2x plus 3 the whole square plus 6.
ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅಂತಂದರೆ ಈ ದಿಸ್ ಇಸ್ ಜಸ್ಟ್ ಲೈಕ್ ಜಿ ಆಫ್ ವೈ, ಇದನ್ನು ಜಸ್ಟ್ ಇಲ್ಲಿರೋ ವೈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಬೇಕು. ಏನಾಗುತ್ತೆ, ಸೊ ರೂಟ್ ಆಫ್, ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ರೂಟ್ ಆಫ್ ನೋಡಿ, ಈ ವೈ ಜಾಗದಲ್ಲಿ ಇಲ್ಲಿ ಏನಿದೆಯೋ ಅದು ಫುಲ್ ಹಾಕ್ತೀನಿ ನಾನು. 2x + 3 ದ ಹೋಲ್ ಸ್ಕ್ವೇರ್ ಪ್ಲಸ್ 6 ಆಯ್ತು, ಇದು ಫುಲ್ ಬರದೆ ಈ ವೈ ಜಾಗದಲ್ಲಿ. ನೆಕ್ಸ್ಟು -6 ಇದೆಯಲ್ವಾ, ಸೊ ಯು ಶುಡ್ ರೈಟ್ -6. ದೆನ್ ವಾಟ್ ಈಸ್ ದೇರ್, ಇಟ್ ಈಸ್ -3 ಓಲ್ ಡಿವೈಡ್ ಬೈ ವಾಟ್, ಇಟ್ ಈಸ್ 2. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು +6 -6ನ ಕ್ಯಾನ್ಸಲ್ ಮಾಡಿ, ಇದು ಕ್ಯಾನ್ಸಲ್ ಮಾಡಿ, ನಿಮ್ಗೆ ಉಳಿಯೋದೇನಾಗುತ್ತವಾಗ 2x + 3 -3 ಓಲ್ ಡಿವೈಡ್ ಬೈ 2 ಆಗುತ್ತೆ. +3 -3 ಕ್ಯಾನ್ಸಲ್ ಆಗುತ್ತೆ. 2x by 2 ವಿಚ್ ಇಸ್ ಈಕ್ವಲ್ ಟು ಹೆಕ್ಸ್ ಬರುತ್ತೆ. ಸೊ ಇಲ್ಲಿಗೆ ಜಿ ಕಂಪೋಸಿಷನ್ನು ಮುಗೀತು. ಸಿಮಿಲರ್ಲಿ ಇನ್ ದ ಸೇಮ್ ವೇ ಫೈಂಡ್ ಔಟ್ ಎಫ್ ಕಂಪೋಸಿಷನ್ ಜಿ. ಸೊ ಎಫ್ ಕಂಪೋಸಿಷನ್ ಜಿ ಆಫ್ ವಾಟ್ ಯು ಹ್ಯಾವ್ ಟು ಫೈಂಡ್, ಇಟ್ ಈಸ್ ವೈ. ಸೊ ಬೈ ದ ಡೆಫಿನೇಷನ್ ಆಫ್ ಕಂಪೋಸಿಷನ್ ಹೇಗೆ ಬರಿಬೋದು ನಾವು ಇದನ್ನು, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಆಫ್ ಜಿ ಆಫ್ ವೈ ಅಂತ ಬರಿಬೋದು. ಸೊ ವಿಚ್ ಇಸ್ ಈಕ್ವಲ್ ಟು ಅಗೈನ್ ಇಟ್ ಇಸ್ ಈಕ್ವಲ್ ಟು ಏನಂತ ಬರೀತೀರಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀತೀರಾ ಅಂತಂದರೆ ಎಫ್ ಆಫ್ ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ಜಿ ಆಫ್ ವೈ ನೋಡಿ ಇಷ್ಟಿದೆ ಅಷ್ಟು ಫುಲ್ಲು ಸಬ್ಸ್ಟಿಟ್ಯೂಟ್ ಮಾಡಿಬಿಡಬೇಕು. ರೂಟ್ ಆಫ್ y -6 -3 ಓಲ್ ಡಿವೈಡ್ ಬೈ 2. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ವಾಟ್ ಯು ಹ್ಯಾವ್ ಟು ಡೂ ಎಸ್, ಏನು ಬರೀಬೇಕಂತಪ್ಪ ಅಂದರೆ ದಿಸ್ ಈಸ್ ಜಸ್ಟ್ ಲೈಕ್ ಎಫ್ ಆಫ್ ಎಕ್ಸ್, ಈ ಎಫ್ ಆಫ್ ಎಕ್ಸ್ ದಿಸ್ ಈಸ್ ಜಸ್ಟ್ ಲೈಕ್ ಎಕ್ಸ್, ಈ ಎಕ್ಸ್ನ ತೊಗೊಬಂದು ಇಲ್ಲಿರೋ ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿಗೆ ಎಕ್ಸ್ ಜಾಗದಲ್ಲಿ ಹಾಕ್ಬಿಡಿ, ಅದನ್ನು ಫುಲ್ ಏನಾಗುತ್ತೆ 2 times this x is what, this much. So that is root of y -6 -3 divided by 2 plus 3 whole square plus 6 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ 2 ಕ್ಯಾನ್ಸಲ್ ಆಗುತ್ತೆ, +3 -3 ಇನ್ನೂ ಕ್ಯಾನ್ಸಲ್ ಆಗುತ್ತೆ ಇದೇ ಥರ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೇಕು ಬೇಕಾದ್ರೆ, ಸೊ ಇಲ್ಲೇ ಬರೀತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು. ಸೊ ದಿಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಿಮಗೆ, ರೂಟ್ ಆಫ್ y -6 ದ ಹೋಲ್ ಸ್ಕ್ವೇರ್ ಪ್ಲಸ್ 6 ಬರುತ್ತೆ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ನಿಮಗೆ y -6 + 6 ಬರುತ್ತೆ ವಿಚ್ ಇಸ್ ಈಕ್ವಲ್ ಟು y ಬರುತ್ತೆ. ಇದಾದಮೇಲೆ ನೀವು ಕಂಕ್ಲೂಷನ್ ಬರೀಬೇಕಾಗುತ್ತೆ. ಸೊ ವಾಟ್ ಈಸ್ ದಟ್ ಕಂಕ್ಲೂಷನ್, ಆ ಕಂಕ್ಲೂಷನ್ನ ನಾನು ಇಲ್ಲಿ ಬರಿತೀನಿ ನೋಡಿ, ಸೊ ಆ ಕಂಕ್ಲೂಷನ್ ಏನಪ್ಪ ಬರೀಬೇಕಂತಂದರೆ ನೀವು, ಸೊ ಏನು ಬರೀಬೇಕು, ಸೊ ದೇರ್ ಫೋರ್ ಜಿ ಕಂಪೋಸಿಷನ್ ಎಫ್ ಏನು ಬಂದಿದೆ ನಮಗೆ, ಐ ವಿತ್ ರೆಸ್ಪೆಕ್ಟ್ ದ ಫಸ್ಟ್ ಸೆಟ್ ಈಸ್ ವಾಟ್ ಎನ್, ಆ್ಯಂಡ್ ಎಫ್ ಕಂಪೋಸಿಷನ್ ಜಿ ಈಸ್ ಈಕ್ವಲ್ ಟು ವಾಟ್ ಐ ಎಸ್. therefore f is invertible and f inverse is equal to what, f inverse is equal to whatever ನಿಮಗೆ g of y ಅಲ್ಲಿ ಏನು ಬಂದಿದೆ that is your f of x, f inverse, it is root y -6 -3 all divided by 2 ಆಗುತ್ತೆ. ಸೊ ದಿಸ್ ಇಸ್ ದ ಕಂಕ್ಲೂಷನ್. ಸೊ ಇಷ್ಟು ಕಂಕ್ಲೂಷನ್ನ ನೀವು ಮಾಡಬೇಕಾಗತ್ತೆ. ಸೊ ನೋಡಿ ಫಸ್ಟ್ ಇದನ್ನು ಹಿಂಗೆ ಸಾಲ್ವ್ ಮಾಡ್ಕೊಂಡು ಬನ್ನಿ. ಸೊ ಅದಾದಮೇಲೆ ಕಂಪೋಸಿಷನ್ ಫೈಂಡ್ ಮಾಡಿ ಎರಡನ್ನೂ. ಸೊ ಅದಾದಮೇಲೆ ಈ ಕಂಕ್ಲೂಷನ್ನ ಎಲ್ಲ ಪ್ರಾಬ್ಲಮ್ಸ್ಗೂ ನೀವು ಮಾಡಲೇಬೇಕಾಗತ್ತೆ. ಓಕೆ, ಸೊ ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 5 ಮಾರ್ಕ್ಸಲ್ಲಿ ಲಾಸ್ಟ್ ಕ್ವಶನ್ನ ಸ್ಟಡಿ ಮಾಡೋಣ. ಡೆಫಿನೆಟಾಗಿ 99% ನಾನು ಮಾಡಿಸಿರೋ 5 ಪ್ರಾಬ್ಲಮ್ಸಲ್ಲೇ ಒಂದು ಕ್ವಶನ್ ಕೊಡ್ತಾರೆ. ಸೊ ಪ್ರಿಪೇರ್ ಆಗಿರಿ. ಸೊ ದ ಲಾಸ್ಟ್ ಕ್ವಶನ್ ಇಸ್ ದಿಸ್: ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ r to -5, ∞ and is given by f of x is equal to 9x² plus 6x minus 5. So show that is the function is invertible and then find its inverse ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಸೇಮ್ ಥಿಂಗ್. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವು ಅದೇ ಥರ ಮಾಡಬೇಕು. ವಾಟ್ ಈಸ್ ಗಿವನ್ ಇಟ್ ಈಸ್ r2 -5, by, so what is the function given? It is f of x is equal to 9x² plus 6x minus 5. ಇಲ್ಲೂ ಅಷ್ಟೇ, ಇದನ್ನು ಹೈಲೈಟ್ ಮಾಡೋಕ್ಕೆ ಹೋಗ್ಬೇಡಿ. ದಿಸ್ ಸಿನ್ಸ್ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಸೊ ಇದನ್ನು ನಾವು ಕಂಪ್ಯೂಟಿಂಗ್ ದಿ ಸ್ಕ್ವೇರ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಕಂಪ್ಯೂಟಿಂಗ್ ದಿ ಸ್ಕ್ವೇರ್ ಮಾಡೋಣ ಈಗ. ಸೊ ಹೌ ಟು ಇದನ್ನು ಕಂಪ್ಯೂಟಿಂಗ್ ಸ್ಕ್ವೇರ್ ಹೇಗೆ ಮಾಡೋದಂತಂದರೆ 9x² ಯಾವ ಥರ ಬರೀಬೇಕು ಅಂತಂದರೆ 3x² ಅಂತ ಬರೀಬೇಕು. ಪ್ಲಸ್ ನೋಡಿ a + b² ಥರ ಕನ್ವರ್ಟ್ ಮಾಡಬೇಕು. a² ಆಯಿತು ಪ್ಲಸ್ 2 ಬರೀಬೇಕು. ಆ್ಯಂಡ್ ದಿಸ್ ಮಚ್ a
ಇಲ್ಲಿ 3 ಏನಿದೆ 3x ಹಂಗೆ ಬರೀಬೇಕು ಪ್ಲಸ್ ಬಿ ಏನು ಬರೀಬೇಕು ಇಲ್ಲಿ ಏನು ತೊಗೋಬೇಕು ಅಂತ ಅಂದರೆ ಈ 2 3s 6x ಆಗಿದೆ ಅಲ್ವಾ 6x ಇಲ್ಲಿ ಆಲ್ರೆಡಿ ಏನಿದೆ ಇಲ್ಲಿ 6x ಇದೆ ಇಲ್ಲಿ ಆಲ್ರೆಡಿ ನಮಗೆ 6 ಬಂತು ಏನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ 6x ಬರುತ್ತೆ ಅಂದರೆ ಸೊ ಐ ಶುಡ್ ಮಲ್ಟಿಪ್ಲೈ 1 ನೀವು ಬೇರೆ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಡಿಫ್ರೆಂಟ್ ಆನ್ಸರ್ ಸೊ ನಿಮಗೆ 6x ಬರಬೇಕಿಲ್ಲಿ ಸೊ ಇದು 1 ಆಯ್ತಲ್ವಾ ಅಲ್ಲಿ ಏನು ನೀವು ಮಲ್ಟಿಪ್ಲೈ ಮಾಡ್ತೀರಾ ಅದನ್ನೇ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಬೇಕು ಸ್ಕ್ವೇರ್ನ ಓಕೆನಾ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಆ್ಯಂಡ್ ದಿಸ್ -5 ಆ್ಯಸ್ ಇಟ್ ಈಸ್ ದಟ್ -5 ಆ್ಯಸ್ ಇಟ್ ಈಸ್ ಸೊ ಇಷ್ಟಾದ ನಂತರ ನೀವು ನೆಕ್ಸ್ಟ್ ಮಾಡ್ಬೇಕಾದ್ರೆ ಕೆಲಸ ಏನಪ್ಪ ಅಂತಂದರೆ ನೋಡಿ ಗ್ರೂಪಿಂಗ್ ಮಾಡ್ಕೋಬೇಕು ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಗ್ರೂಪು ಸೊ ಇವೆರಡು ಟರ್ಮ್ಸ್ನ ಒಂದು ಗ್ರೂಪ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಹೇಗೆ ಬರ್ಕೋತೀರಾ ಈಗ ದಿಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ ಹೇಗೆ ಬರ್ಕೋತೀರಾ ದಿಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಬರ್ಕೋಬೇಕು ಅಂದರೆ 3x + 1 ಹೋಲ್ ಸ್ಕ್ವೇರ್ ಎ ಅಂದರೆ 3x ಆಗುತ್ತೆ ಬಿ ಅಂದರೆ 1 ಆಗುತ್ತೆ ಹೋಲ್ ಸ್ಕ್ವೇರ್ ಆಗುತ್ತೆ -1 -5 ಈಸ್ ವಾಟ್ ಇಟ್ ಈಸ್ -6 ಇದನ್ನು ನೀವೇನು ಮಾಡಬೇಕಾಗುತ್ತೆ ಹೈಲೈಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಅದು ಬರೆದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಎಫ್ ಆಫ್ ಎಕ್ಸ್ ಜಾಗದಲ್ಲಿ ವೈ ಹಾಕೋಬೇಕಾಗತ್ತೆ ಸೊ ನಾವು ಹೇಗೆ ಸಿಂಪ್ಲಿಫೈ ಮಾಡ್ತೀರಾ ಸೊ y ಇಸ್ ಈಕ್ವಲ್ ಟು 3x + 1 ದ ಹೋಲ್ ಸ್ಕ್ವೇರ್ -6 ಇದನ್ನು ಸಾಲ್ವ್ ಮಾಡಿದ್ರಿ ವೈಗೆ ಏನಾಗುತ್ತೆ ಸೊ +6ನ -6ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ y + 6 ಇಸ್ ಈಕ್ವಲ್ ಟು 3x + 1 ದ ಹೋಲ್ ಸ್ಕ್ವೇರ್ ಆಗುತ್ತೆ ನಾನು ಇದನ್ನು ಈ ಕಡೆ ಬರ್ಕೊಂಡು ಇದನ್ನು ಈ ಕಡೆ ಬರ್ಕೊಂಡು ಆ ಸ್ಕ್ವೇರನ್ನು ಈ ಕಡೆ ತೊಗೊತೀನಿ ಅವಾಗ ಏನಾಗುತ್ತೆ 3x + 1 ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಅವಾಗ ರೂಟ್ ಆಫ್ y + 6 ಆಗುತ್ತೆ ದೆನ್ 3x ವಿಲ್ ಬಿ ವಾಟ್ ರೂಟ್ ಆಫ್ y + 6 -1 ಆಗುತ್ತೆ ಸೊ therefore x will be what root of y + 6 -1 all divided by this 3 ಆಗುತ್ತೆ ಸೊ ಇಷ್ಟು ಬರಿಬೇಕು ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೇಕಂತ ಹೇಳಿದ್ದೀನಿ ಡಿಫೈನ್ ಅಂತ ಬರ್ಕೋಬೇಕು ಸೊ ರೈಟ್ ಡೌನ್ ಡಿಫೈನ್ ಹೌ ಟು ಡಿಫೈನ್ ದ ಫಂಕ್ಷನ್ ಜಿ ಫ್ರಮ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ ಅದಕ್ಕೆ ರಿವರ್ಸ್ ಡಿಫೈನ್ ಮಾಡ್ಕೋಬೇಕು ಸೊ ರಿವರ್ಸ್ ಹೇಗೆ ಡಿಫೈನ್ ಮಾಡ್ಕೋಬೇಕು ಸೊ ಇಟ್ ಈಸ್ -5, infinity to what it is given it is the set of all reals by g of y is equal to what I should write ಇಲ್ಲಿ ಏನು x ವ್ಯಾಲ್ಯೂ ಬಂದಿರುತ್ತಾ that much you have to write that is root of y + 6 -1 all divided by what it is +3 ಇದನ್ನು ಹೈಲೈಟ್ ಮಾಡ್ಕೋಬೇಕು ಈಗ ನೀವು ಎರಡು ಹೈಲೈಟ್ ಮಾಡ್ಕೊಂಡಿದ್ದೀರಾ ಒಂದು ಎಫ್ ಆಫ್ ಎಕ್ಸು ಇನ್ನೊಂದು ಜಿ ಆಫ್ ವೈ ಇವೆರಡನ್ನೂ ಯೂಸ್ ಮಾಡಿಕೊಂಡು ಈಗ ಜಿ ಕಂಪೋಸಿಷನ್ ಎಫ್ ಆ್ಯಂಡ್ ಎಫ್ ಕಂಪೋಸಿಷನ್ ಜಿ ಫೈಂಡ್ ಔಟ್ ಮಾಡಿದ್ರೆ ಸೊ ದಟ್ ಕಂಪ್ಲೀಟ್ಸ್ ದ ಪ್ರೂಫ್ ಐ ಮೀನ್ ದ ಸೊಲ್ಯೂಷನ್ ಓಕೆನಾ ಸೊ ಫಸ್ಟ್ ಏನು ಕಂಡಿದ್ದ ಜಿ ಕಂಪೋಸಿಷನ್ ಎಫ್ ಫೈಂಡ್ ಮಾಡೋಣ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ by the definition this can be written as g of f of x so which is equal to g of f of x is what illide f of x so ಇದೆ 3x + 1 the whole square -6 ಅಂತ ಇದೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಯು ಟ್ರೀಟ್ ದಿಸ್ ಇಸ್ ಜಸ್ಟ್ ಲೈಕ್ ಜಿ ಆಫ್ ಎಕ್ಸ್ ಜಿ ಆಫ್ ವೈ ಇದು ಫುಲ್ಲು ಜಿ ಒಳಗಡೆ ಏನಿದೆ ಆ ಫುಲ್ ಅದು ವೈ ಅಂತ ಅಂದ್ಕೋಬೇಕು ಅದನ್ನು ತೊಗೊಂಡೋಗಿ ಎಲ್ಲಿ ಸಪ್ರೇಟ್ ಮಾಡಬೇಕು ಈ ವೈ ಜಾಗದಲ್ಲಿ ಸಪ್ರೇಟ್ ಮಾಡಬೇಕು ಜಿ ಫಂಕ್ಷನಲ್ಲಿ ಸಪ್ರೇಟ್ ಮಾಡಬೇಕು ಸೊ ಏನಾಗುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ನೀಟಾಗಿ ಬರೀರಿ ಸೊ ವೈ ಅಂದ್ರೆ ಏನು ಇಷ್ಟು 3x + 1 ದ ಹೋಲ್ ಸ್ಕ್ವೇರ್ -6 ಇಷ್ಟು ಬರೆದ್ರಲ್ವಾ ಈ ವೈ ಜಾಗದಲ್ಲಿ ಬರೋದು ನೆಕ್ಸ್ಟ್ ಏನಿದೆ it is +6 next -1 is outside the root all divided by what it is there it is 3 now it is all about simplification +3 -3 cancel square root cancel ಆಗುತ್ತೆ ಸೊ ಅಟ್ಲೀಸ್ಟ್ ಒಂದು 2-3 ಸ್ಟೆಪ್ ಆದರೂ ಸಿಂಪ್ಲಿಫೈ ಮಾಡಿ ಬರೀರಿ ಓಕೆನಾ ತುಂಬ ಜನ ಏನು ಮಾಡ್ತೀರಾ ಅಂದರೆ ಎಲ್ಲ ಇಲ್ಲಿ ಒಂದರಲ್ಲೇ ಕ್ಯಾನ್ಸಲ್ ಮಾಡಿ ಬರೆದು ಬಿಡ್ತೀರಾ ಆ ಥರ ಮಾಡೋಕ್ಕೋಗ್ಬೇಡಿ ಅಟ್ಲೀಸ್ಟ್ ಒಂದು 2 to 3 ಸ್ಟೆಪ್ಸ್ನಾದರೂ ಮಾಡಬೇಕು ನೀವು ಓಕೆನಾ 3x + 1 ಆ್ಯಂಡ್ ದ ರಿಮೈನಿಂಗ್ ಈಸ್ ವಾಟ್ -1 divided by 3 so which is equal to +1 -1 ಕ್ಯಾನ್ಸಲ್ ಆಗುತ್ತೆ 3x/3 ಬರುತ್ತೆ which you will get what x g ಕಂಪೋಸಿಷನ್ f of x ಬಂದ್ಬಿಟ್ಟು x ಬರಬೇಕು ರಿಮೆಂಬರ್ ಇಟ್ ಓಕೆನಾ x ಬಂದಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ಸೊ ನೆಕ್ಸ್ಟ್ f ಕಂಪೋಸಿಷನ್ g of y ಫೈಂಡ್ ಔಟ್ ಮಾಡೋಣ ಸೊ ಇದಕ್ಕೇನೋ ಡೆಫಿನಿಷನ್ ಪ್ರಕಾರ ಹೆಂಗೆ ಬರಿಬೋದು ಇದನ್ನು f of g of y ಬರಿಬೋದು ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ f of g of y is what g of y is g of y ಎಲ್ಲಿದೆ ಸೊ ಅದನ್ನು ಬರ್ಕೊಳ್ಳಿ ಸೊ ರೂಟ್ ಆಫ್ y + 6 -1 all divided by 3 ಆಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅಂದರೆ ದಿಸ್ ಈಸ್ ಜಸ್ಟ್ ಲೈಕ್ ಎಫ್ ಆಫ್ ಎಕ್ಸ್ ಈ ಎಫ್ ಒಳಗಡೆ ಏನಿದೆ ಫಂಕ್ಷನ್ನು ಏನಿದೆ ಅದನ್ನು ತೊಗೊಂಡೋಗಿ ಈ ಇಲ್ಲಿರೋ ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನೋಡೋಣ ಸೊ ದಟ್ ಈಸ್ 3 ಇದೆ 3 ಬರೀತೀರಾ ಎಕ್ಸ್ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕಲ್ವಾ ಸೊ ರೂಟ್ ಆಫ್ y + 6 -1
ಓಲ್ ಡಿವೈಡ್ ಬೈ 3 ನೋಡಿ ಎಕ್ಸ್ಟ್ರಾದಲ್ಲಿ ಹಾಕಿದ್ರಿ. ನೆಕ್ಸ್ಟ್ ಏನಿದೆ ಇಲ್ಲಿ ಪ್ಲಸ್ ಒನ್ ಬರ್ಕೊಂಡಿದ್ದೀರಾ. ನೆಕ್ಸ್ಟು ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಏನಿದೆ -6 ಇದೆ. ನಾವು ಇಟ್ ಈಸ್ ಆಲ್ ಅಬೌಟ್ ಸಿಂಪ್ಲಿಫಿಕೇಶನ್. +3 -3 ಕ್ಯಾನ್ಸಲ್ ಆಗುತ್ತೆ. ಈಗ ಕ್ಯಾನ್ಸಲ್ -1 +1 ಅಂತೂ ಕ್ಯಾನ್ಸಲ್ ಮಾಡ್ಬೋದು ಡೈರೆಕ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇಕಾದ್ರೆ. ಅವಾಗ ಉಳಿಯೋದು ನಿಮಗೆ y + 6 ಹೋಲ್ ಸ್ಕ್ವೇರ್ ರೂಟ್ -6 ಆಗುತ್ತೆ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಸಿಗುತ್ತೆ y + 6 -6 ಆಗುತ್ತೆ, ವಿಚ್ ವಿಲ್ ಗೆಟ್ +6 -6 ಕ್ಯಾನ್ಸಲ್ ಆಗಿ ನಿಮಗೆ y ಸಿಗುತ್ತೆ. ಸೊ ಎರಡೂ ಸಿಕ್ತು ನಮಗೆ. ಸೊ ಏನು ಸಿಗ್ತಿದೆ ಅಂತಂದರೆ ಜಿ ಕಂಪೋಸಿಷನ್ f(x) ಬಂದ್ಬಿಟ್ಟು x ಬರ್ತಾ ಇದೆ, f ಕಂಪೋಸಿಷನ್ g(y) ಬಂದ್ಬಿಟ್ಟು y ಬರ್ತಾ ಇದೆ. ಸೊ ಈ ಥರ ಏನಾದರೂ ಇದ್ದರೆ ನಾವು ಡೈರೆಕ್ಟಾಗಿ ಏನಂತ ಹೇಳ್ಬೋದು, ನಾವು ರೈಟ್ ಆಫ್ ದ ಕನ್ಕ್ಲೂಷನ್. ದೇರ್ಫೋರ್ ಏನಂತ ಬರೀಬೇಕು, ಸೊ ಜಿ ಕಂಪೋಸಿಷನ್ f = ವಾಟ್ I. ಯಾವ ಸೆಟ್ ಬರೀಬೇಕು ಹೇಳಿ ನಾವೀಗ, ಫಸ್ಟ್ ಸೆಟ್ ದಟ್ ಈಸ್ ವಾಟ್ I R, identity with respect to the first set, and f composition G is equal to what? F composition G is equal to what? Identity with respect to the second set, that is -5, infinity. Therefore f is invertible. ಅದು ಥಿಯರಮ್ ಹೇಳ್ತಿದೆ f is invertible ಅಂತೆ. ಆ್ಯಂಡ್ f ಇನ್ವರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಅಂದರೆ g(y) ಏನು ಬಂದಿರುತ್ತೆ ಅದೇ ನಿಮ್ಮ f ಇನ್ವರ್ಸ್. g(y) is equal to root of y + 6 - 1 all divided by 3 ಆಗುತ್ತೆ. ಸೊ ಇದನ್ನು ಹೈಲೈಟ್ ಮಾಡಿಬಿಡಿ, ಓಕೆನಾ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ.